ಕಾಯ ವಾಚ ಮನಸ ಏಕರೂಪತೆಯಿಂದ ಇರುವುದು ಇದು ಸತ್ಪುರುಷರ ವ್ರತ. ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂದ ಮುಕ್ತ ಆಗ್ತಾನ ಅಂತ. ನಾವು ಮಾತಾಡೋದೊಂದು, ಇರುವುದೊಂದು. ಮಂದಿ ಕಡೆಯಿಂದ ಹೌದು ಅನ್ಸ್ಕೊಳಕ್ ಮಾತಾಡ್ತೀವಿ, ಏಪ್ಪ ನೀವು ಅದರಾಗದ ಒಳಗೆಲ್ಲ ಬ್ಯಾರೇನೇ ಇರ್ತೈತಿ. ನಡೆ ಒಂದು ನುಡಿ ಒಂದು ಇತ್ತಂದ್ರೆ ಇದು ಎಲ್ಲಿ ಅನುಭವ ಅದರಂತೆ ಇರಬೇಕಲ್ಲ. ನೀ ಮಾತಾಡಿದಂತೆ ಇದ್ರೆ ಅದು ನಿನಗೆ ಲಾಭ. ಅದರಂತೆ ಜೀವಿಸೋದನ್ನ ವೇದಾಂತ. ಹಂಗೆ ಸತ್ಪುರುಷರು ಹಂಗಿರ್ತಾರ, ಅದರಂಗನ ಇರ್ತಾರ. ಅವ್ರು ಏನು ಮಾತಾಡ್ತಾರೆ ಅದರಂತೆ ಅವ್ರ ಜೀವನ ಇರ್ತಾರೆ. ಅಲ್ಲಿ ಬದಲಾವಣೆ ಆಗಿರ್ಬೋದು. ಇದನ್ನ ಅವ್ರಿಗೆ ಯಾರೂ ಕಲಿಸಿರ್ತಿಲ್ಲ. ಅವ್ರ ಸ್ವಭಾವ ಹಂಗೆ ಇರ್ತೈತಿ, ಜನ್ಮ ಜನ್ಮಾಂತರದಿಂದ. ಅದು ಏನ್ ಮಾತಾಡೋದೊಂದು, ಅದು ಇರೋದೊಂದು ಅವರಲ್ಲಿ ಇರೋದು. ಆಚಾರ್ಯ ಅವ್ರಿಗೆ ಇರೋದಿಲ್ಲ. ನಾವು ಏನಾರ ಲುಕ್ಸಾನ್ ಅನ್ಕೊಲಿಕ್ಕೆ ಬದಲಾಗ್ತೀವಿ. ಮತ್ತೆ ಅವ ಏನು ಬದಲಾಗೋದು, ನಾವು ಏನು ಮಾತಾಡ್ತಾನೆ ಅದರಂದ ನಡೀತೀವಿ. ಎಷ್ಟು ಕಷ್ಟ ಬಂದೈತೆ ಅಂದ್ರೆ ಸತ್ಯವನ್ನು ನಾವು ಬಿಡ್ಲಿಲ್ಲ. ಸತ್ಯರಿಚಂದ್ರ ಹೌದಿಲ್ಲ, ಸತ್ಯಾನ್ನ ಪರೋ ಧರ್ಮ ಅಂತ. ಅದಕ್ಕೆ ನುಡಿದಂತೆ ನಡೆ, ನಡ್ಕೊಳ್ಳೋದು ಧರ್ಮ. ಈಗ ಒಂದಿದ್ದದ್ದು ಇನ್ನೊಂದು ತಾಸಿಗೆ ಬದಲಾದ್ರೆ ಧರ್ಮ ಅಲ್ಲ. ಅದು ಬದಲಾವಣೆ ಆಗುವುದು ಅಧರ್ಮನ. ಬದಲಾಗಬಾರ್ದು. ಏನು ಬೇಕಾದೈತೆ ಅನ್ನೋದು ಲಾಭ ಹಾನಿ ಕಡೆ ಎಲ್ಲ ಕೊಡೋಂಗಿಲ್ಲ. ಧರ್ಮಿಷ್ಠ ಮನುಷ್ಯ ಅದನ್ನು ನೋಡಕ್ಕೆ ಹೋಗುದು. ವಚನ ಭ್ರಷ್ಟ ಆಗೋದು ನಾವು. ಶರೀರದಲ್ಲಿ ಯಾವುದಾದ್ರೂ ಒಂದು ವಾಯು ಕುಂಠಿತ ಆತಂದ್ರೆ ಶರೀರ ಎಲ್ಲ ಬಿಗಡಾಗಿ ಹೋಗ್ಬಿಡ್ತೈತಿ. ಎಷ್ಟು ದಿನ ತಿಡ್ಯಾಡೋದು ಮಾಡಿದ್ರೆ ಏನಾಗ ವಾಯು ಕುಂಠಿತ ಆತ ಅಂದ್ರೆ ಲಕ್ವಾ ಹೊಡೆದು ಬರ್ತೈತಿ. ಹೌದಿಲ್ಲ? ಎತ್ತಾಗರ ಕೈಯರ ಕಾಲರ ಮೂಗು ಇವು ಎಲ್ಲ ಸೊಟ್ಟಾಗಕ್ಕೆ ಬಾಯಿ ಏನ್ ಮಾಡೋದು? 2 ಸಿಂಗಾರ ಮಾಡ್ಕೊತೀನಿ ನೀವು. ಏನ್ರಿ ಹಿಂಗ್ಯಾಕೆ ಆತಿದ್ದು ಅಂತ. ಎಲ್ಲ ವಾಯು ಸರಿಯಾಗಿ ಕೆಲಸ ಮಾಡಿದಾಗ ಶರೀರ ಇದಿರ್ತೈತಿ. ಒಂದೇ ಅಸ್ತವ್ಯಸ್ತ ಆತಂದ್ರೆ 5 ವಾಯುಗಳು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಿದರೆ ತಮ್ಮ ಕೆಲಸ ಮಾಡಿದಾಗ ಶರೀರ ಬರೋಬ್ಬರಿ ಇರ್ತದೆ. ಒಂದು ವ್ಯಾನ್ ವಾಯು ಕುಂಠಿತ ಆತಂದ್ರೆ ಇದು ತಡೆಯಲಿಕ್ಕೆ ಇದಾಗಿಬಿಡ್ತೈತಿ ಶರೀರ ಎಲ್ಲ. ಅದಕ್ಕೆ ಲಕ್ವಾ ಅಂತ ಪಾರ್ಶ್ವವಾಯು ಅಂತಾರಲ್ಲ, ಅದು ವ್ಯಾನ್ ವಾಯು ಕುಂಠಿತ ಆತಂದ್ರೆ ಹಂಗೆ ಆಕೈತಲ್ಲ. ಅವು ಸರಿಯಾಗಿ ಅವು ಕೆಲಸ ಮಾಡ್ಬೇಕಲ್ಲ. ಅದು ಒಂದು ಕರ್ಮಕ್ಕನುಸಾರವಾಗಿ ಹಾಕಿರ್ತಾವು. ನೀ ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಕೆಲಸ ಮಾಡ್ತಾವು. ನೀ ಹೆಂಗೆ ಇರ್ತೀಯ ಹಂಗೆ. ಅದರಾಗ ಉಪವಾಯುಗಳಂತವು, ಅವು ಒಂದೊಂದು ಕೆಲಸ ಮಾಡ್ತಿರ್ತಾವು. ಕೆಮ್ಮು, ಆಕಳಿಕೆ, ಸೀನ್ ಬರುವುದು, ಅವು ಉಪವಾಯುಗಳು ಅವು ಕೆಲಸ ಮಾಡ. ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ ಅಂತೇಳಿ 5 ಉಪವಾಯುಗಳು ಅವು ಆಯಾ ನಮೂನಿ ಕೆಲಸ ಮಾಡ್ತಿರ್ತಾವು. ಸತತ ನಡೆದಿರ್ತೈತಿ ಇದರಲ್ಲಿ. ಈ ಶರೀರ ಯಾವಾಗ ಹುಟ್ಟತೈತಿ ಅಲ್ಲಿಂದ ಇದರಾಗಿ ಕೆಲಸ ಮಾಡ್ತಾವೆ. ಪಂಚವಾಯುಗಳು ವರ್ಕ್ ಮಾಡ್ತಿರ್ತಾವು. ಅವ ಉಪವಾಯುಗಳಂತ ಅವು 5 ಅದಾವ. ಅವ ಪಂಚವಾಯುಗಳು ಅಂತಾರ. ಅವಕ್ಕೆ ಪ್ರಾಣ, ಪಾನ, ವ್ಯಾನ, ಉದಾನ, ಸಮಾನ ಇವು ಪಂಚವಾಯುಗಳಂತಾರ. ನಾಗ, ಕೂರ್ಮ, ಕ್ರಕರ, ಧನಂಜಯ, ದೇವದತ್ತ, ಧನಂಜಯ ಅಂತೇಳಿ ಉಪವಾಯುಗಳದಾವ. ಅವು ಒಂದೊಂದು ಕೆಲಸ ಮಾಡ್ತಾವ.
ಕಡಿಕ ಶರೀರ ಭಾಷೆ ಬಾತಿಂದ ಕಡಿಕ್ ಹೋಗೋದು. ಅದು 2-3 ದಿನ ಬಿಟ್ಟು ಬಾಯಿ ತಂದ್ರೆ ಕಡಿಕ್ ಹೋಗತಿ. ಅದು ಧನಂಜಯ ವಾಯು ಅವಾಗ ಕಡಿಕ್ ಹೋಗತಿ. ಅದು ಭಾಷೆ ಒಡೆದ ಕಡಿಕಾಗಿ ಹೋಗತಿ. ಈ ಶರೀರದ ಉಬ್ಬಿ ಬಿಡ್ತಾವ ನೋಡು, ಯಾವ್ದ ಪ್ರಾಣಿ ಇರ್ಲಿ ಇವು ಉಬ್ಬಿಸ್ತದ. ಅದು ಧನಂಜಯ ವಾಯು ಅವಾಗ ಹೋಗತಿ. ಏನ್ ಬಹಳ ವಿಚಿತ್ರದ ಸೋಜಿಗದ ವಸ್ತು ಇದು ಜಗತ್ತಿನೊಳಗೆ. ಇದರಷ್ಟು ಸೋಜಿಗದ ವಸ್ತು ಯಾವುದೂ ಇಲ್ಲ ಜಗತ್ತು. ಶರೀರದ ರಚನೆ ಏನ್ ತನುವಿದ ನುಳಿದ ಇಂದ್ರ ಜಾಲ ದಾಟವಿನ್ನುಂಟೆ. ಇಂಥ ಸೋಜಿಗದ ವಸ್ತು ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ ಅಂತ. ಏನ್ ಅದಕ್ಕೆ ಈ ಶರೀರ ನೆಟ್ಟಗೆ ಇದ್ದಾಗ ನಮ್ ಕೆಲಸ ಮಾಡ್ಕೋಬೇಕು. ನಾವು ಏನ್ ಮಾಡ್ತೀವಿ, ವಿಷಯದ ವ್ಯಾಮೋಹದಾಗ ಬಿದ್ದ ಶರೀರ ಎಲ್ಲ ಗಟ್ಟಿದ್ದಾಗ ಶರೀರ ಕೆಟ್ಟ ಮ್ಯಾಗ ಹೋಗು ನಡಿಪ ಮಠ ಕಡೆ. ಏನ್ ಮಾಡಾವ ಈಗ ಬಂದು ಏನ್ ಮಾಡಾವ ಅಂತಿದ್ರದ್ದು. ಎಲ್ಲ ಕತಿ ಕುಂಡ್ರಾಕ್ ಆಗೋಂಗಿಲ್ಲ, ಕೇಳಾಕ್ ಆಗೋಂಗಿಲ್ಲ. ಪರಾಧೀನಾದಿಂದ ಬರುದು, ಹೌದಿಲ್ಲ? ಏನ್ ತಿಳಿಬೇಕು ಈಗೈತಿ ಎಲ್ಲ ಗತಿ ಮುಗುದಿಂದ ಬಂದಿಂದ. ಅಲ್ಲಿ ಹೋಗಿ ಗಟ್ಟಿದ್ದಾಗ ಅಲ್ಲಿ ಹೋಗಿ ಹೆಣ್ಣು ಮಕ್ಕಳು ಗುಜರಾಣಿ ಮಾಡಿದ್ವಿ. ಎಲ್ಲ ಕತಿ ಮುಗಿದ ಮ್ಯಾಗ ಎಲ್ಲರೂ ಬೇಸರಾಗಿ ಹೊರಗೆ ಹಾಕಿದಿಂದ ಇಲ್ಲಿ ಬಂದೆ. ಈಗೈತೆ ನಿನಗೆ ಏನಾರ ಸೇವಾ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ಹಂಗ ಕುಂತ್ ಎದ್ದು ಹೋಗ್ಬಿಟ್ಟು ತೀರ್ಥ ಸೇವೆ ಸತ್ಕರ್ಮಗಳಿಲ್ಲ. ಅದು ಒಂದು ಎತ್ತ ಒಂದು ಮುಕ್ತಿ. ನೀನು ಬಾಳ್ಯದ ಮನ್ಯಾಗೂ ಹಿಂಗ ಮಾಡ್ತೀಯ, ಸುಮ್ಮನೆ ಕುಂಡಿರ್ತೀವಿ, ಕೂಳ ಹಾಕೋದಿಲ್ಲ ನಿನಗೆ, ಹೌದಿಲ್ಲ? ಇಲ್ಲಿ ಬಂದ್ರೆ ಏನೇನು ಮಾಡೋದು, ಏನು ಹಚ್ಕಿಂದ ಹೆಚ್ಚಿಗೆ ಏನು ನೋಡೋಂಗಿಲ್ಲ. ಮನ್ಯಾಗಿಂದ ಎಷ್ಟು ನೀ ಕಾಳಜಿ ಅದ್ರ 10 ಪಟ್ಟು ಕಾಳಜಿ 100 ಪಟ್ಟು ಕಾಳಜಿ ಇದ್ದಾಗ ಇದು ನಿನಗಿದು. ಇಲ್ಲಿ ಏನು ತೊಂದರೆ ಐತಿ, ಏನು ಮಾಡಬೇಕು, ಅದ್ರ ಬಗ್ಗೆ ಜವಾಬ್ದಾರಿ ಐತೆ. ನಮಗೆ ಅದಕ್ಕೆ ಬೇಕಾಗಿರ್ತದೆ. ಬೇಜವಾಬ್ದಾರಿ ಆದ್ರೆ ಇದು ಹತ್ತೋದಿಲ್ಲ ನಮ್ಗೆ. ಏನ್ ಅದಕ್ಕೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಐತದೆ. ಜವಾಬ್ದಾರಿ ನಿನಗೆ ಸಂಬಂಧ ಅದ, ಇನ್ನೊಬ್ಬರಿಗೆಲ್ಲ ನಿನಗೆ ಲಾಭ ಐತೆ ಅದನ್ನ ಮಾಡೋದ್ರಿಂದ, ಆ ಸೇವಾ ಮಾಡೋದ್ರಿಂದ. ಇಲ್ಲಿ ಸತ್ಸಂಗದೊಳಗೆ ಸೇವೆ ಸತ್ಕರ್ಮಗಳಿಲ್ಲದವನಿಗೆ ಎತ್ತನೋದು ಮುಕ್ತಿ ಅಂತ ನಂದಂತ ತಿಳ್ಕೊಂಡು ಮಾಡೋರು ಯಾರು? ಏನ್ ಜವಾಬ್ದಾರಿಯುತವಾಗಿ ನಿಂದು ಹಿಂಗ ಮಾಡ್ತೀವಿ ಅಂತ ಕೇಳ್ತಿದ್ರಂತ ಮನ್ಯಾಗ. ಅದೇನಾರ ಆಗ್ಬಲ್ಪ, ನಮ್ಗೇನು ಲುಕ್ಸಾನ ಆಗೋದು, ಹಾಳಾಗಿ ಹೋಗೋದು. ಯಾವ್ದಾರ ವಸ್ತು ಒಗ ತಿಂದ್ರೆ ಹೆಂಗಿರ್ತೀವಿ ನೋಡು, ಇಲ್ಲಿ ನೋಡ್ಲಂಗೆ ಹೋಗಿ, ಹೌದಿಲ್ಲ? ಇದು ಇದಾಕೈತಿ ನೋಡಿ ಮತ್ತು ಅದನ್ನ ಹೊಕ್ಕಿ. ನೀರು ಕಾದಿಂದು ಇಲ್ಲಿ ಉರಿತಿರ್ತಾವ, ಅದನ್ನ ಆರಿಸ್ಬೇಕನ್ನೋದು ಇರೋದಿಲ್ಲ. ನಿಮ್ಮ ಮನ್ಯಾಗ ಹಿಂಗೆ ಮಾಡ್ತೀವಿ ಅಂತಿದ್ರು ಅದು. ನೀರು ಕಾದ ಕೂಲಿ ಆರಿಸಿ ಮತ್ತೆ ಬರ್ತಾವಿಲ್ಲ ಕಟ್ಟಿಗೆ, ಹಂಗ ಉರಿದವು. ಅದನ್ನ ಮಾಡಕ್ ಬರೋದಿಲ್ಲ ನಿಮ್ಗೆ. ವ್ಯವಹಾರ ಜ್ಞಾನ ಇಲ್ಲ. ಇನ್ನು ಪಾರಮಾರ್ಥ ಅಂತ ಇದೈತಿ ನಿಮ್ಗಂತ. ಅರಿವಿ ಒಗಿಬೇಕಾದ್ರೆ ಇಲ್ಲಿ ಮುಂಗೈಗೆ ಕಾಲರಿಗೆ ಹೊಲಸು ಹತ್ತಿದ ಅಲ್ಲಿ ಅಷ್ಟ ಸಬಕಾರ ಹಚ್ಬೇಕ. ಅರಿವಿ ತುಂಬ ಸಬಕಾರ ಹಚ್ಚೋಂಗಿಲ್ಲ. ಎಲ್ಲಿ ಇದಕ್ಕೆ ಹೊಲಸಾಗಿರ್ತೈತಿ ಅಲ್ಲಿ ಅಷ್ಟ ಸಬಕಾರ ಹಚ್ಚಿ ಇದನ್ನ ಮಾಡೋದು. ಅಷ್ಟು ಜ್ಞಾನ ಇಲ್ಲ ನಿಮ್ಗಂತ. ಅದನ್ನೆಲ್ಲ ಅಜ್ಜವರು ನೋಡ್ತಿದ್ರಿ, ಹಂಗ ಮಾಡ್ತಾನೆ ಶಿವ ನೋಡಿ ಎಲ್ಲ ತಗೊಂಡ್ ಬಿಡ್ತಿದ್ರ. ಏನು ಉಪಾಯ ಇದೆ, ಹಂಗಿದ್ರು ತೊಂದ್ರೇನು ಉಪಾಯ ಇಲ್ಲ ಅಂತ. ಭಾಳ ಕಠಿಣ. ವ್ಯಾವಹಾರಿಕ ಜ್ಞಾನ ಬೇಕ ಬೇಡ? ಉಣ್ಣುವಾಗ ನೋಡ್ತಿದ್ರು ನೀವು ಹೆಂಗ್ ಊಟ ಮಾಡ್ತಾನ, ಎಲ್ಲ ನಿರೀಕ್ಷಣೆ ಮಾಡ್ತಿದ್ರು. ತಿನ್ನ ಅನುಕೂಲ ತಿಂದು ಬಿಡುದು. ಅದ ನನ್ನ ಶರೀರದಲ್ಲಿ ನೋಡ್ಕೊಂಡು ಇದನ್ನ ಮಾಡ್ಬೇಕಿಲ್ಲ, ಹಂಗ ಹಾಕ್ತಾರಂತೇಳಿ ಒತ್ತಾಯ ಮಾಡಿರಿ. ಅದಕ್ಕೆ ತಿಂದು ಒತ್ತಾಯ ಮಾಡ್ತೇನೆ, ತೆಗ್ನ್ಯಾಗ ಕುಡ್ರಿ ಅಂತೇಳಿ ಕುಂಡಿರ್ತಿ ಅಂತಿದ್ರ. ನೋಡ್ಕೋಬೇಕಿಲ್ಲ ಅದು. ಶರೀರ ನೆಟ್ಟಗಿದ್ದ ವಿಷಯಾಂತದಲ್ಲಿ ಬಿದ್ದು ಶರೀರ ಕೆಡಿಸ್ಕೊಂತಾನೆ. ಮತ್ತ ಅದನ್ನ ನೆಟ್ಟಗೆ ಮಾಡಕ್ ಪ್ರಯತ್ನ ಮಾಡವ. ಮತ್ ನೆಟ್ಟಗೆ ಮಾಡ್ಕೊಂಡ್ರೆ ಏನ್ ಮಾಡವ? ಮತ್ತು ಸೊಟ್ಟ ಆಗಕ್ಕೆ ಹೋಗವ.
ಹ್ಮ್ ಏನೋ ನಿಮ್ಮ ಇದರಿಂದ ನೆಟ್ಟಗಾತಿ ಏನ್ ಮಾಡಪ್ಪ ನಾ ಹೊಕ್ಕೇನ್ರಿ ಅಂತಾರೆ ಮತ್ತೇನ್ ಮಾಡಕ್ ಹೋಗವ ಮತ್ತು ಅದು ಸೊಟ್ಟಾಗಕ್ಕೆ ಹೋಗವ ಎದರಿಂದ ನೆಟ್ಟಗಾಗೈತಿ ಅದಕ್ಕೆ ಕೊಂದ್ಕೋಬೇಕು ಅನ್ನೋದಿಲ್ಲ ಇಲ್ಲಿ ಮತ್ತೆ ಹ್ಮ್ ಇದ್ರೊಳಗೆ ಕಾಲ್ ಕಳಿಬೇಕಪ್ಪ ಇದ್ರಾಗ ಲಾಭ ಐತೆ ಅನ್ನೋದು ಅದು ಪುಣ್ಯ ಇದ್ರೆ ಉಳಿತೈತಿಲ್ಲ ಅಂದ್ರೆ ಉಳಿದಿಲ್ಲ ಅದು ಪುಣ್ಯ ಇರ್ಲಿಲ್ಲ ಅಂದ್ರೆ ಮತ್ತು ಅದ್ರಾಗ ಹೆಸನ ಬಾಳೆದಾಗ ಹೆಸನ ಬಾಳೆನ ಪಡ್ಕೋತೈತೆ ಅದು ಬಾಳೆ ನಾಂದಿದು ಅಂತ ಅದೇ ವ್ಯಾಮೋಹದಾಗ ಬಿದ್ದು ಹೋಗ ಹಿಂಗೆ ಎಷ್ಟೋ ಶರೀರಗಳು ಹೋಗ್ಯಾವ ಖಬರ ಇಲ್ಲ ನಮಗೆ ಏ ಅದು ಎಷ್ಟೋ ತಿಂದದು ಅನ್ನೋದು ಹೊಳಿ ಬಂದು ಏ ಈಗ ಔಷಧ ಚೀಲ್ದಾಗ ಹೋಗುದಿಟ್ರು ಇದು ನೆಟ್ಗಾಗುದು ಶರೀರ ಅದು ವಿಕಾರ ಹಾಕೊಂತ ಹೋಗುದು ನಾವು ಏನ್ ಕ್ಷಯ ಐತಿ ಪ್ರತಿಯೊಂದು ಶರೀರಕ್ಕೂ ಕ್ಷಯ ಐತಿ ಕ್ಷಯ ರೋಗ ಏನ್ ಎಲ್ಲದೂ ಕ್ಷಯ ಹಾಕುವಂತ ಹೊಂಟತಿದೆ ನಾಶಕ್ಕೋ ಅಂತ ಹೊಂಟ ಶಿಥಿಲ್ ಹಾಕುವಂತ ಹೊಂಟತಿದೆ ಎಲ್ಲ ನಾವು ಹಿಂಗ ಕೆಡಲಾರ್ದಂಗ ವ್ಯವಸ್ಥಿತವಾಗಿ ಇಟ್ಕೊಂಡು ಹೊಂಟೇವು ಹಿಂಗ ಇರ್ತೈತಿ ಅಂತ ಸಾಧ್ಯ ಕುಂಬಳಕಾಯಿ ಕಟ್ಟಿ ಹಾಕಿ ಇಟ್ಕೊಂಡು ನಿಂತ ಹದಿಗೇಡಿ ಕಂಬಾರ ಏ ಕುಂಬಳಕಾಯಿ ಕೆಡ್ಲಂಗ ಅದಕ್ಕೆ ಕಟ್ ಹಾಕಿ ಇಟ್ಕೊಂಡ ಈ ಶರೀರ ಕೆಡ್ಲಂಗ ಇಟ್ಕೊಳಕತಿ ಇದನ್ನ ಮ್ಯಾಗಿನ ಮೋಹ ಇಟ್ಕೊಂಡು ಎಂದು ಸುಖ ಹೊಂದವ್ ನೀವು ಅಂತ ಇದು ಎಂದೂ ಯಾರಿಗೂ ಸುಖ ಕೊಡುದಿಲ್ಲ ತನ್ನ ಅಂತೆಯಲ್ಲಿ ಏನೈತಿ ಅದನ್ನ ಕೊಡ್ತದೆ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನು ಮಾನಿ ಮನುಜ ಅಂತ ಕೆಟ್ಟು ಹೋಗುವಂತ ಶರೀರ ಅದರ ಸ್ವಭಾವದ ಏನ್ ಅದನ್ನ ನೀ ಅವಲಂಬನೆ ಮಾಡ್ಕೊಂಡು ಕುಂತಿಯಲ್ಲ ಹಂಗ ಕೆಡಲಾರ್ದಂಥದ್ದು ಯಾವ್ದತಿ ಅದ್ರ ಕಡೆಲ್ಲ ಕೆಡಲಾರ್ದ ವಸ್ತುನ ನೀನದಿಯು ನಿನಗೆ ಗಣ್ಯವಾಗಿದ್ದದ್ದು ಎಲ್ಲ ಕೆಟ್ಟು ತೋರೆ ಎಡಗುತ್ತವಲ್ಲ ನೀನು ಅದಕ್ಕೆಲ್ಲ ಸಾಕ್ಷಿಯಾಗಿ ಇದ್ದಕ್ಕಿದ್ದಂಗದಿ ಅದ್ರ ಕಡೆ ಲಕ್ಷ್ಯ ಇಲ್ಲ ನೀನ ಅದ ಅದ ಅನ್ಯವಾಗಿ ಐತೆ ಅಂತ ನೀ ಕಲ್ಪಿಸ್ಕೊಂಡು ಹುಡುಕಾಕತ್ತಿ ಬೇರೆ ಐತೆ ಅಂತ ನಿನ್ನ ಬಿಟ್ಟು ಬೇರೆ ಇಲ್ಲ ಅದು ನೀನ ಅದ ಇದೆಯನ್ನು ತಿಳ್ಕೊಂಡು ಹುಡ್ಕೋದನ ಮುಕ್ತಿ ದುಃಖರಹಿತ ಆಗಿರ್ಬೇಕನ್ನೋಂಗಿದ ನೀ ಯಾರು ಅನ್ನೋದು ಮೊದಲು ತಿಳ್ಕೊ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊ ಏನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ ಸಾರಾಸಾರ ವಿಚಾರಾತ್ಮಕ ಬುದ್ಧಿ ಸಹಿತ ಜೀವಾತ್ಮನು ಎಲ್ಲಿದ್ದರೂ ಸಾಮ್ರಾಟ ನಾವು ವಿವೇಕ ಜರ ಅವನಲ್ಲಿ ಜಾಗೃತಿ ಇತ್ತಂದ್ರೆ ಎಲ್ಲಿದ್ರು ಅವ ಆರಾಮಿರ್ತಾನೆ ಏನಾದರೂ ಏನಾಗಬೇಕಾಗಿತ್ತು ಆ ಭಾವದಲ್ಲಿ ನೆಲೆಯಾಗಿ ನಿಂತವನು ಸ್ವಾನಂದ ಸಾಮ್ರಾಜ್ಯ ನಿಮಗ್ನ ಮಸತ ಕಾಹೀಚೆ ಕಾಹಿ ನಮಿ ಅಂತ ಯಾವಾಗಲೂ ಆ ಭಾವದೊಳಗಿದ್ದವನು ಏನೂ ಆಗ್ಬೇಕಾಗಿತ್ತು ಜಗತ್ತ ಬಿಡ ಮೇಲಾದ್ರು ಏನೂ ಆಗುದಿಲ್ಲ ಅವನು ಅದಕ್ಕೆ ಅದನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಇದಕ್ಕೆ ಸಣ್ಣವರು ದೊಡ್ಡವರು ಆ ಜಾತಿ ಈ ಜಾತಿ ಹೆಣ್ಣು ಗಂಡು ಭೇದ ಇಲ್ಲ ಪ್ರತಿಯೊಬ್ಬರಿಗೆ ಇದನ್ನು ಹೊಂದ್ಕೊಂಡು ಯಾಕೆ ನಿಮ್ಮ ಸ್ವರೂಪನ ಅದ ನೀವ ಅದ ಅದಿರಿ ಅದನ್ನು ಮರ್ತಿರಿ ನೀವು ಅಜ್ಞಾನದಿಂದ ಅಲ್ಲದನ್ನು ನೀವು ಅಂತ ತಿಳ್ಕೊಂಡು ನೀವು ಮತ್ತೆ ಆಡ್ಲಿಕ್ಕತ್ತೀರಲ್ಲ ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೋರಿ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ನೀವೆಲ್ಲರೂ ಆ ದೇವ ಸ್ವರೂಪಿಗಳ ಅದಿರಿ ಪರಬ್ರಹ್ಮ ಸ್ವರೂಪನ ಅದಿರಿ ಅನ್ನೋದನ್ನು ತಿಳ್ಕೋರಿ ಈ ಲಾಭವನ್ನು ಮಾಡ್ಕೋರಿ ಅಂತ ಮಹಾತ್ಮರು ತಾವು ಆ ಸ್ಥಿತಿ ಹೊಂದಿ ಎಲ್ಲರಿಗೆ ಅದನ್ನು ಮಾರ್ಗದರ್ಶನ ಮಾಡ್ಕೊಂತ ಬಂದಾರೆ ಮೊದಲು ಮಾಡ್ಕೋರಿ ಕೆಲಸ ಇಲ್ಲ ಅಂದ್ರೆ ಮತ್ತು ದುಃಖದಾಗ ಬಿದ್ದು ಹೋಗ್ತೀನಿ ಏನ್ ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದೆ ಅವಕಾಶದ ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದೇ ಗೊತ್ತಿಲ್ಲ ನಮ್ಗೆ ಮತ್ತು ದನಕರದ ವ್ಯವಹಾರ ಕೆಲಸ ಮಾಡಾಕ್ತೀವಿ ಬರೀ ತಿನ್ನುವುದು ತಿಕ್ಕುವುದು ಯಾಕ್ರಿ ಮುದ್ದಿ ಸುದ್ದಿ ಲದ್ದಿ ಇದ್ರಾಗ ಕಾಲ ಕಳಸಾತ್ವಾರಿ ಅದಕ್ಕೆ ಪಶು ಪಕ್ಷಿಗಳಿಗೂ ನಿಮಗೂ ಏನಂತದ ಎಲ್ಲೋ ಒಬ್ಬರಿಗೆ ಅದು ಹೊಳಿತೈತಿ ಧೀರರ ಕೆಲಸ ನೋಡ್ರಿ ಹೇಳಿಗಳಿಗೆ ಕೆಲಸ ನ ಯಮಾತ್ಮ ಬಲಹೀನಶ್ಚ ಲಭ್ಯ ವಿಷಯದ ವ್ಯಾಮೋಹಕ್ಕೆ ಬಿದ್ದವನು ಹೇಳಿ ನಾವು ಅಂತ ಏನ್ ಬೇಕಾದೈತೆ ಅನ್ನಿಸೋದು ಅದನ್ನು
ಹಕೀಕತಿ ಗೊತ್ತಿರ್ತದೆ. ಏ ನಿನ್ನ ನಿಜವನ್ನು ನೀ ಹೊಂದಲಿಕ್ಕೆ ಅಂದ್ರೆ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಸಹಕಾರಿ ಆಗೋದಕ್ಕೆ ಧರ್ಮ ಪತ್ನಿ ಧರ್ಮ ಪತಿ ಅಂತಾರೆ. ನೀ ಅದನ್ನ ಹೊಂದಾಕ ಹೆಂಡತಿಗೆ ಸಹಾಯ ಮಾಡ್ಬೇಕು, ಹೆಂಡತಿ ಗಂಡಗೆ ಸಹಾಯ ಮಾಡ್ಬೇಕು. ನಮ್ಮ ನಿಜವನ್ನು ನಾವು ತಿಳ್ಕೊಳಿಕ್ಕೆ ಅವ್ರಿಗೆ ಧರ್ಮ ಪತ್ನಿ ಧರ್ಮ ಪತಿ ಅಂತ. ಧರ್ಮ ಸಾಧನೆಗೆ ಅನುಕೂಲ ಆಗಾಕಿ ಧರ್ಮ ಪತ್ನಿ, ಧರ್ಮ ಸಾಧನೆಗೆ ಅನುಕೂಲ ಆಗವ ಧರ್ಮಪತಿ. ಏ ಯಾರದಂತವ್ರು? ಅಲ್ಲಿ ಹೋಗಾಕತ್ತೈತೆ ಅಂದ್ರೆ ಏನು ಉಪಾಯ ಇದು? ಮತ್ತೆ ನಮ್ಮನ್ನ ಕೈ ಬಿಟ್ಟಿದ್ದನಂತ ಹೌದಿಲ್ಲ? ಹೋಗ್ಬಿಡುದಿಲ್ಲ. ವಾದಿ ಅಂದ್ರೆ ನೋಡಿ ನಿಮ್ಮ ಮತ್ತಲ್ಲಿ ಅಂತ ಹೋಗೇ ಬಿಡುದು. ಈ ಸಂಸಾರ ಸುಖಕರ ಆಗಿದ್ರೆ ಎಲ್ಲರೂ ಸುಖದಿಂದ ಇದ್ದು ಬಿಡ್ತಿದ್ರು. ಯಾರು ಸುಖದಿಂದ ಇದ್ರು ಹೇಳಿ? ಯಾರು ಸುಖರೂಪ ಐತಿ ಯಾರು ದುಃಖ ರೂಪ ಐತಿ ಅಂದ್ರೆ ವಿಚಾರ ಯಾವಾಗ ಮಾಡೋದು? ಇಲ್ಲಿ ತನಕ ಮಾಡ್ಕೊತ ಬಂದ್ರೆ ಅದು ಸುಖ ಕೊಡ್ತೈತಿ, ಸುಖ ಕೊಟ್ಟತಿನ? ವಿಚಾರ ಮಾಡಿ ನೋಡಿ, ವಿಚಾರ ಮಾಡಿ ನೋಡಿದಾಗ ಹೊಳಿತೈತಿದೆ ಇದು ಇದು ಸುಖರೂಪ ಐತಿ ದುಃಖ ರೂಪ ಐತಿ ಅಂತ. ಪುರುಷೊತ್ತಿಲ್ರಿ ನಮಗೆ ಇನ್ನು ವಿಚಾರ ಮಾಡಕ್ಕೆ. ಇದ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನ ನಾವು ವಿಚಾರ ಮಾಡೋದು. ಪ್ರತಿಯೊಬ್ಬರಿಗೂ ಬರ್ತೈತಿ ಇದನ್ನ ಮಾಡ್ಕೊಳಿಕ್ಕೆ. ಮನುಷ್ಯ ಕುಲದ ಜನನದ ಲಾಭ ಯಾವ್ದೈತಿ, ಯಾವ್ದು ಸುಖರೂಪ ಐತಿ ಯಾವ್ದು ದುಃಖ ರೂಪ ಐತಿ ವಿಚಾರ ಮಾಡಿ ದುಃಖ ರೂಪ ಆಗಿದ್ದದನ್ನ ಕೈ ಬಿಡು, ಸುಖರೂಪ ಆಗಿ ಯಾವ್ದೈತಿ ಅದ್ರ ಕಡೆ ಲಕ್ ಬಿಡು. ಈ ಸಂಸಾರದಲ್ಲಿ ನಿಸ್ಸಾರವಿರುತ್ತದೆ. ಆದ ಕಾರಣ ಸಾರವಾದದ್ದನ್ನು ಹೊಂದಬೇಕೆನ್ನುವಂಥ ಪ್ರಯತ್ನ ನಿರಂತರ ನಾವು ಮಾಡಬೇಕಾಗಿದೆ. ಎಲ್ಲ ಪ್ರಾಣಿಗಳಲ್ಲಿ ದಯಾಮಯ ದೃಷ್ಟಿ ಬೇಕು, ದಯಬೇಕು ಸಕಲ ಜೀವಿಗಳಲ್ಲಿ, ದಯವಿಲ್ಲದೆ ಧರ್ಮವಾವುದಯ್ಯ ಅಂತ. ವಿಷಯದ ಆಶಾ ಏನ್ ಮಾಡ್ಲಿಕ್ಕೆ ಹಸ್ತೈತಿ? ಏನು ನೋಡಾಕತ್ತದಿಲ್ಲ. ತಂದಷ್ಟಾದ್ರೆ ಸಾಕು, ಇನ್ನುಳಿದ ನೋಡಕ್ಕಾಗುದು. ಸಟಕ್ನ ನಿಷಿದ್ಧ ವ್ಯವಹಾರ ಮಾಡಕ್ಕೆ ಶುರು ಮಾಡ್ತಾರೆ. ಸರಳ ರೀತಿಯಿಂದ ಸಿಕ್ತು ಬೇಷ್, ಇಲ್ಲ ಅಂದ್ರೆ ಅದಕ್ಕೆ ಕಟ್ ಹತ್ತಿತ್ತು ಇಲ್ಲ ಅದನ್ನ ನೋಡುವುದೇ ಇಲ್ಲ. ತಂದು ಒಂದು ಸಾಕಪ್ಪ. ಅದಕ್ಕೆ ಅದನ್ನ ನೋಡ್ಕೊಂಡು ಅದನ್ನ ನಾವು ಯಾರಿಗೂ ನೋವಾಗದಂಗೆ ಎದ್ದು ಹೋಗು ಈ ಜಗತ್ತಿನೊಳಗಂತ. ಅದನ್ನು ಪಾಲನೆ ಮಾಡೋರು ಯಾರು? ಧರ್ಮ ಪರಿಪಾಲನೆ ಮಾಡೋರು ಯಾರು? ಮರ್ತು ಬಿಡ್ತೇವೆ ನಾವು ವಿಷಯದ ಆಸೆ ಸಂಬಂಧ. ಆದ್ರೆ ಮತ್ತಾಗ ನಮ್ಮ ಎಲ್ಲ ದಾರಿ ತಪ್ಪಿ ಬಿಡ್ತೇವೆ. ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಗೈತೆ ಅಂದ್ರೆ ಅದನ್ನು ಪಾಲನೆ ಮಾಡ್ಲಿ ಅಂತ ಮರ್ತು ಬಿಟ್ಟು ಅದನ್ನು ತಡೆಯಲ್ಕ ವಿಷಯದ ಆಶಯ ಸಂಬಂಧ ಮರ್ತು ಧರ್ಮ ಪರಿಪಾಲನೆಯನ್ನು ಬಿಟ್ಟುಬಿಟ್ಟು ಇದರಿಂದ ಪಾರಾಗಬೇಕಪ್ಪ. ಸಂಸಾರ ದುಃಖದಿಂದ ಬಿಡುಗಡೆ ಮುಕ್ತಿ ಹೊಂದಲಿಕ್ಕೆ ಧರ್ಮ ಸಾಧನ, ಧರ್ಮದಂತೆ ನಡೆಯುವುದನ್ನ ಅದಕ್ಕೆ ಸಾಧನ. ಮರೆದ ನಾನು ಅದಕ್ಕಿನ್ನು ಉಪಾಯವೇ ಧರ್ಮವಿದೆ ಎಂದು ಇನ್ನೊಬ್ಬರಿಗೆ ಕೆಡಕಾಗದಂತ ನಾವು ಬದುಕಬೇಕಾಗೈತಿ ಹುಟ್ಟಿ ಬಂದ ಮ್ಯಾಗ. ಅದಕ್ಕೆ ಧರ್ಮದ ಧರ್ಮಿಷ್ಠ ಮನುಷ್ಯ ಅಂತಾರ. ಅದನ್ನು ಪರಿಪಾಲನೆ ಮಾಡಿದಾಗ ಅದನ್ನ ನಿನ್ನ ರಕ್ಷಣೆ ಮಾಡ್ತದೆ. ನಿನ್ನ ಯಾವುದೂ ರಕ್ಷಣೆ ಮಾಡೋದಿಲ್ಲ. ನೀ ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕರ್ಮನ ನಿನ್ನ ರಕ್ಷಣೆ ಮಾಡೋದು. ಕೆಟ್ಟ ಮಾಡಿದ್ರೆ ಕೆಟ್ಟ ಆಕೈತಿ, ಚಲೋದು ಮಾಡಿದ್ರೆ ಚಲೋ ಆಕೈತಿ. ಬೇಕಾದಂತಹ ಕಠಿಣ ಪ್ರಸಂಗದಲ್ಲಿ ಅದನ್ನ ನಿನ್ನ ರಕ್ಷಣೆ ಮಾಡ್ತದೆ. ಏನೋ ಪುಣ್ಯಪಾಯ ಉಳಿತು ನೋಡಿದಂತೆ ಉಳಿಸ್ತೈತೆ. ನಿನ್ನ ರಕ್ಷಣೆ ಮಾಡೋದದ ಧರ್ಮೋ ರಕ್ಷತಿ ರಕ್ಷಿತ ಅಂತ. ಅದಕ್ಕೆ ಧರ್ಮವನ್ನು ಪಾಲನೆ ಮಾಡ್ರಿ, ಅದ ನಿಮ್ಮ ರಕ್ಷಿಸ್ತದೆ. ಅಧರ್ಮ ಮಾರ್ಗವನ್ನು ಹಿಡಿದೆ ಅಂದ್ರೆ ಯಾರು ನಿಮ್ಮನ್ನು ರಕ್ಷಿಸುವುದು. ಅದಕ್ಕೆ ಧರ್ಮ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಮೊದಲಿಗೆ ಗುರು ಅದನ್ನು ಹೇಳ್ಯಾರ ಅನುಭವಿಗಳು. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸದಾಗಳುವುದು ನರರಿಗೆ ಮುಕ್ತಿ.
ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದನ್ನು ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ, ಅದೇ ಅಧರ್ಮ. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ಪುಣ್ಯ ಮಾಡಕ್ಕಲಿ, ಅದಕ್ಕೆ ಧರ್ಮ ಅಂತ. ಯಾವುದು ನಮ್ಮನ್ನು ಉನ್ನತ ಮಟ್ಟಕ್ಕೆ ಮುಟ್ಟಿಸ್ತತಿ ಅದಕ್ಕೆ ಧರ್ಮ ಅಂತ. ಏನ್ ಅದನ್ನು ಬಿಟ್ಟೆ ಅಂದ್ರೆ ಬಹಳ ಹೀನ ಸ್ಥಿತಿ ಬರ್ತದೆ. ಧರ್ಮ ಪಾಲನೆಯನ್ನು ನೀವು ಮಾಡಲಿಲ್ಲ ಅಂದ್ರೆ ಏನ್ ಬೇಕಾದಂಥ ಕಠಿಣ ಪ್ರಸಂಗ ಬಂದೈತೆ ಅಂದ್ರೂ ಧರ್ಮ ಮಾರ್ಗವನ್ನು ನಾವು ಬಿಡಬಾರ್ದು, ಅಧರ್ಮ ಮಾರ್ಗ ತುಳಿಬಾರ್ದು. ಏನ್ ಪ್ರಾಮಾಣಿಕತನದಿಂದ ನಡ್ಕೋದಕ್ಕ ಧರ್ಮ ಅಂತಾರೆ. ಎಲ್ಲೈತಿ ಈಗ ಪ್ರಾಮಾಣಿಕತನ? ವಿಷಯದ ಆಶಾ ಸಂಬಂಧ ಎಲ್ಲ ಬಿಟ್ಟು ಬಿಡ್ತೀನಿ. ನಿಜವಾಗಿ ಅದನ್ನು ಪರಿಪಾಲನೆ ಯಾವ ಮಾಡ್ತಾನ, ಪ್ರಾಮಾಣಿಕತನ ಆದ ಧರ್ಮದ ಪರಿಪಾಲನೆ ಯಾವ ಮಾಡ್ತಾನ, ನಾವು ಯಾವುದೇ ಥರದ ಕೊರತೆ ಇರುವುದಿಲ್ಲ. ನಮಗನಿಸ್ತೈತಿ ಅದರ ಬೆನ್ನ ಹತ್ತಿರ ನಾವೆಲ್ಲ ಕಳ್ಕೋತೇವ್ರಿ ಅಂತ. ಸುಳ್ಳು ಹೇಳಿರೇನ ನಮಗೆ ಈಗೆಲ್ಲ ಸುಖ ಸಿಗ್ತೈತಿ, ಅದರ ಮುಂದೆ ಪರಿಣಾಮ ನಿನಗಾಕೈತಿ. ಸುಳ್ಳು ಹೇಳಿ ಏನೇನು ಮಾಡಾಕತಿ ಅಲ್ಲಿ ಈಗ ಅದ್ರ ಫಲ ನೀವು ಉಣಬೇಕು. ಒಬ್ರಿಗೊಬ್ಬರು ಪ್ರಾಮಾಣಿಕತನ ಎಲ್ಲೈತಿ ಈಗ? ಹಂಗ ಮಳೆ ಆಗಲಿ ಅಂದ್ರೆ ಎಲ್ಲಿ ಆಗ್ಬೇಕು ಅವ್ರು? ನೀ ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಮಳಿ ಬೆಳಿ ಇವೆಲ್ಲ ಬರ್ತಿರ್ತಾವು. ನಮ್ಮ ಕರ್ಮ ಹೆಂಗೈತಿ ಹೆಂಗ ಒಬ್ಬೊಬ್ಬರ ಸ್ವಭಾವ ಸುಮ್ಮನೆ ಎರಡನೇದವ್ರು ಪೀಡಾ ಕೊಡ್ಬೋದು. ಅದು ಹಿಂದಿನ ಜನ್ಮದ ಕರ್ಮದ ಫಲ ಹಂಗಿರ್ತೈತಿ. ಅವ್ರು ಅದು ಬ್ಯಾಡ ಅಂದ್ರೂ ಹಠಾತ್ತನೆ ಉಣಿಸೇತಿ. ಸತ್ಸಂಗದೊಳಗೆ ತೊಡಗಿ ಎಲ್ಲ ಹೀನ ವಾಸನೆಗಳನ್ನು ಕಳ್ಕೊಂಡು ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡು ನಮ್ಮ ನಿಜ ಸ್ವರೂಪವನ್ನು ಹೊಂದುವುದು ನಮ್ಮ ಆದ್ಯ ಕರ್ತವ್ಯ. ಯಾರು ಹೇಳವ್ರು ನಿಮ್ಗೆ ಇದನ್ನು? ಇದ್ರಾಗ ಈ ಕಡೆ ನೀವು ಬರ್ಲಿಲ್ಲ ಅಂದ್ರೆ, ಸತ್ಸಂಗದಾಗ ತೊಡಲಿಲ್ಲ ಅಂದ್ರೆ ಇದೆಲ್ಲಿ ಗೊತ್ತಾಕಿತ್ತು ನಿನಗೆ? ನಾವು ಹಂಗೆ ಒಬ್ಬರು ಏನ್ ಮಾಡ್ತಾರೆ ಅದನ್ನು ಮಾಡ್ಕೊಂತಾರೆ. ಮೈಟ್ ಈಸ್ ರೈಟ್ ಅಂತಾರಲ್ಲ, ಬಲವೇ ನ್ಯಾಯ. ಜಂಗಲಿ ಪ್ರಾಣಿ ಯಾವ್ದು ಬಲಾಟ್ ಇರ್ತೈತಿ ಅದು ಬಲಹೀನ ಆದದ್ದನ್ನ ನಾಶ ಮಾಡೋದು, ಕೊಂದು ಅದನ್ನು ಬದುಕೋದು, ಇದನ್ನ ಮಾಡೋದು. ಭಾರತೀಯ ಸಂಸ್ಕೃತಿ ಎಂದರೆ ವೇದದ ಸಂಸ್ಕೃತಿ. ಮುಖ್ಯವಾಗಿ ವೇದದಲ್ಲಿ ವಿವರಿಸಿದ ಜ್ಞಾನವು ವೈಜ್ಞಾನಿಕವಾಗಿದೆ. ಅನುಭವ ಹೊಂದಬೇಕಾದರೆ ನೇರವಾಗಿ ಅನುಭವವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಅನುಭವಿಗಳು ತಮ್ಮ ಅನುಭವಗಳನ್ನು ಅವನ್ನ ಹೇಳ್ಕೊಂತ ಬಾಯಿ ಮುಖಾಂತರ ಹೇಳ್ಕೊಂತ ಹಿಂದೆಡೆ ಪುಸ್ತಕ ರೂಪದಾಗ ಬರೆದಿಟ್ರು. ಅವೇ ಶ್ರುತಿಗಳು. ನೆನಪಿಟ್ಟಿದ್ದು ಶ್ರುತಿ, ಸ್ಮೃತಿ ಹೇಳಿದ್ದು ಶ್ರುತಿ, ವಾಣಿ. ಶ್ರುತಿ ಅಂದ್ರೆ ವಾಣಿ, ಮಾತು. ಜೀವನವೆಂದರೆ ಕೇವಲ ಸಾವಿನಲ್ಲಿ ಮುಕ್ತಾಯವಾಗುವುದಲ್ಲ. ಬರೀ ಸತ್ತು ಹೋಗ್ಬಿಟ್ರೆ ಮುಗೀತೆ ಅಂತಿರಲಿಲ್ಲ. ಏನಾರ ಮಾಡಿ ಏನ್ ಮಾಡೋದು, ಮುಖ್ಯ ಉದ್ದೇಶ ಏನ್ ಮಾಡಿದೀನಿ ಇಲ್ಲಿ, ಬದುಕೇನು ಮಾಡಿದಿ, ಬದುಕಿಗೆ ಸಾರ್ಥಕತೆ ಆಗುವಂಗೆ ಏನಾರು ಮಾಡ್ಕೊಂಡೇನು? ಬರೀ ಪಶು ಪಕ್ಷಿಗಳಂಗ ಬದುಕಿದೀವಿ, ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿ ಸತ್ವ. ಎದಕ್ಕಂತ ಎದಕ್ಕೆ ಬಂದೇವನು ಸುಧಾ ಖಬರಿಲ್ಲ. ಎದಕ್ಕೆ ಸಂಬಂಧ ಬಂದೈತೆ, ತನ್ನವಿದೇನು, ಎನ್ನೋಳು ಬಂದಿತೇಕೆ, ಇದರ ಉದ್ದೇಶ ಏನೈತಿ, ಇದರ ಜನ್ಮಕ್ಕೆ ಯಾಕೆ ನಾವು ಬಂದೇವಿ, ಇಲ್ಲಿ ಮಾಡಬೇಕಾದಂಥ ಕರ್ತವ್ಯ ಏನೈತಿ, ಅವನ್ನೆಲ್ಲ ಮರ್ತರ ಪಶು ಪಕ್ಷಿಗಳ ವ್ಯವಹಾರ, ರಾಕ್ಷಸೀಕತೆಗಳನ್ನು ಮಾಡಿ ಮತ್ತೆ ಹೀನ ಜನ್ಮಕ್ಕೆ ಕಾರಣೀಭೂತ. ಯಾರು ನಿಮಗೆ ಎಚ್ಚರಗೊಳಿಸೋರು? ಹೇಳವ್ರು ಯಾರು ನಿಮಗೆ? ಅದಕ್ಕೆ ಮಹಾತ್ಮರು ಹೇಳಿ ದೊಡ್ಡ ಉಪಕಾರ. ಭೇಟಿ ಆಗಲಿಲ್ಲ ಅಂದ್ರೆ ಅಡ್ಡ ದಾರಿ ಹಿಡಿತಿದ್ದೀವಿಲ್ಲ ನಾವು. ಬ್ಯಾಡಪ್ಪ, ಇನ್ನು ಸ್ವಲ್ಪರ ಒಂದು ಈಟರ ಗಾಳಿ ಬಡಿತೀನೋ ಇಲ್ಲ, ಮಾಡಬಾರ್ದಪ್ಪ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು ಅನ್ನೋದರ ಒಂದು ಈಟರ ಬಡಿತಿದ್ದಿಲ್ಲ. ಬ್ಯಾಡಪ್ಪ ನಮ್ಗೆ
ಸ್ವಲ್ಪ ಸ್ವಲ್ಪರ ₹1 ಪೈಸಾರ ತಿಳಿದೈತಿ ನಮ್ಗೆ ಆ ಸಂಘ ಮಾಡೋದ್ರಿಂದ. ಅದಕ್ಕಂತಹದ್ದನ್ನು ಅವರು ಅನುಭವಿಗಳು ಎಚ್ಚರಗೊಳಿಸ್ಕೊಂತ ಬಂದಾರ. ಮಾಡಬೇಡ್ರಿ ತಮ್ಮ, ಅದ್ರ ಫಲ ಉಣ್ಬೇಕಾಗೈತಿ. ಏನ್ ನಡಿತೈತಿ ಅಂತೇಳಿ ಕೈಯಾಗ ಅಧಿಕಾರ ಐತಿ, ಜನಬಲ ಐತಿ ಅಂತ ಮಾಡಕ್ ಹೋಗ್ಬಾರ್ದು. ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೆ ಸಣ್ಣ ನಡ್ಕೊ ಪೆಟ್ಟು ಹಚ್ಚಕ್ ಹೋಗ್ಬಾರ್ದು. ಅದ್ರ ಫಲ ಉಣ್ಬೇಕಾಗೈತಿ. ಅದಕ್ಕೆ ಜೀವನ ಅಂದ್ರೆ ಬರೀ ಸಾವಿನಲ್ಲಿ ಮುಕ್ತಾಯ ಆಗುವುದಿಲ್ಲ. ಅದಕ್ಕೆ ಒಂದು ಗುರಿ ಐತಿ. ಅದು ಯಾವುದು ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ದೇವ ಸಾಕ್ಷಾತ್ಕಾರ. ಆ ಶಾಶ್ವತ ಸುಖವನ್ನು ಹೊಂದುವ ದಾರಿಯಲ್ಲಿ ನಾವು ತೊಡಗದಿದ್ದರೆ ಎಲ್ಲವೂ ಹಾಳ ಬಾಳ್ವೆ, ನಾಯಿ ಬಾಳ್ವೆ ಅಂತ ಹೌದು. ಬರೀ ಅದನ್ನ ಮಾಡ್ಕೊಂತ ನಾಯಿ ನರಿ ಮಾಡ್ತಾವಲ್ಲ, ಹಂಗಾಕೈತಿ ನಮ್ದು ಜೀವನ. ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದೇ ಮಾನವನ ಗುರಿ. ನೀವು ಆ ಸ್ವರೂಪಾವಸ್ಥಿತಿಯನ್ನು ಹೊಂದಿದ್ದಾದರೆ ಶ್ರೇಷ್ಠವಾದ ದುಃಖದಿಂದ ಬಿಡುಗಡೆಯಾಗುತ್ತೀರಿ. ಹೌದು, ಬಿಡುಗಡೆ ಹೊಂದುವುದು ನಮ್ಮ ಗುರಿ. ಅದು ದುಃಖದಿಂದ ಪಾರಾಗಬೇಕಾಗಿದೆ. ಇದು ಒಂದೇ ಗುರಿ. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು, ಮುಕ್ತ ಆಗ್ಲಿಕ್ಕೆ. ಮಾನವನ ಜೀವನದ ಗುರಿಯ ಬಗ್ಗೆ ಭಾರತದಲ್ಲಿ ಎತ್ತಿ ಹೇಳಿದಂತೆ ಇನ್ನಾವ ಜಗತ್ತಿನ ರಾಷ್ಟ್ರಗಳಲ್ಲಿ ಹೇಳಿಲ್ಲ. ಇಷ್ಟೊಂದು ಸುಸ್ಪಷ್ಟ ನಮ್ಮ ನಿಜವನ್ನು ತಿಳಿಸಿಕೊಡುವಂಥ ಕ್ರಮ ಬಾಕಿ ಯಾವ ದೇಶದಾಗೂ ಸಿಗುವುದಿಲ್ಲ. ಅದಕ್ಕೆ ಇಲ್ಲೇ ಹುಟ್ಟಬೇಕು ಅಂತ. ಅಂದ್ರೆ ಜ್ಞಾನ, ಜ್ಞಾನದಲ್ಲಿ ಪ್ರೀತಿ ಉಳ್ಳವರು ಭಾರತೀಯರು ಅಂತ. ಈ ಸಂಸ್ಕಾರವನ್ನು, ಭಾರತೀಯ ಸಂಸ್ಕೃತಿಯನ್ನು ಅಭ್ಯಾಸ ಮಾಡ್ಬೇಕಂದ್ರೆ ಭಾರತದೊಳಗೆ ಹುಟ್ಟಬೇಕು ನಾವು. ಅದಕ್ಕೆ ಅಲ್ಲಿ ಹೋಗಿ ಏನು ಮಾಡ್ತೀವಿ, ಎಲ್ಲಿ ಹೋಗೋಂಗಿಲ್ಲ, ಯಾವ ದೇಶದಾಗೂ ಇದು ಸಿಗುವುದಿಲ್ಲ. ಈ ಸಂಸ್ಕೃತಿ ನಮ್ಗೆ ಗಟ್ಟಿ ಆಗ್ಬೇಕಪ್ಪ ಅಂದ್ರೆ, ಸಂಸ್ಕಾರ ಆಗ್ಬೇಕು ಅನ್ನೋದು ಭಾರತದೊಳಗೆ ಹುಟ್ಟಬೇಕು. ಭಾರತೀಯ ಸಂಸ್ಕೃತಿಯನ್ನು ಅಭ್ಯಾಸ ಮಾಡ್ಬೇಕಂದ್ರೆ ಭಾರತದೊಳಗೆ ಹುಟ್ಟಬೇಕು. ಎಷ್ಟು ಸಲ ಜನ್ಮ ಬಂದರೂ ಇಲ್ಲೇ ಬರ್ಲಿಪ್ಪ ನಮ್ಗೆ, ಬಾಕಿ ತಗೊಂಡಲ್ಲಿ ಬೇಡ. ಅದು ಪಶು ವ್ಯವಹಾರ. ಆ ಸಂಸ್ಕಾರ ಅಲ್ಲಿಲ್ಲ, ಎಲ್ಲಿ ಹುಡುಕಿದ್ರು ನಿನಗೆ ಸಿಗುವುದಿಲ್ಲ. ಭಾರತದಲ್ಲಿ ಜನಿಸಿದ ಬ್ರಹ್ಮನಿಷ್ಠರಿಂದನೇ ಈ ವಿದ್ಯೆ ಎಲ್ಲ ಕಡೆ ಪ್ರಚಾರ ಆದದ್ದು. ಬೇರೆ ದೇಶದಾಗ ಅದಾರಲ್ಲ ಜ್ಞಾನಿಗಳಾಗಿ ಹೋಗ್ಯಾರಂದ್ರು ಕೂಡ ಅವ್ರ ಹಿಂದಿನ ಜನ್ಮ ಸಂಸ್ಕಾರ ಭಾರತದೊಳಗೆ ಐತಿ ಅಂತ ತಿಳ್ಕೊಬೇಕು ನೋಡಂತಿದ್ರು ಅಜ್ಜವ್ರು. ಅನೇಕ ಸಾಧು ಸಂತರು ತಮ್ಮ ಸ್ವರೂಪದ ಬಗ್ಗೆ ಎಚ್ಚರಿಕೆ ಮಾಡ್ಕೊಂತ ಹೋಗ್ಯಾರ. ತಾವು ಆ ಸ್ಥಿತಿಯನ್ನು ಹೊಂದಿ ಇನ್ನೊಬ್ಬರಿಗೆ ಅದನ್ನ ಮಾರ್ಗದರ್ಶನ ಮಾಡ್ಕೊಂತ ಅದಾರ. ನಮ್ಮ ಭಾರತದೊಳಗೆ ಇನ್ನೋದು ಅದು ಮುಂದುವರೆದದ ಆ ಪರಂಪರೆ. ಇದು ಭಾರತೀಯ ಸಂಸ್ಕೃತಿ. ಬಾಳೆದ ಬಗ್ಗೆ ಯಾರು ಎಚ್ಚರಿಕೆ ಮಾಡಿಕೊಳ್ಬೇಕಾಗಿಲ್ಲ. ಅದು ಎಲ್ಲ ಪಶು ಪಕ್ಷಿಗಳಿಗೂ ಗೊತ್ತೈತಿ. ನೀನು ಮನುಷ್ಯನಿಗೆ ಅಷ್ಟ ಅಲ್ಲ, ಪಶು ಪಕ್ಷಿಗಳಿಗೂ ಅದು ಗೊತ್ತೈತಿ ಹೆಂಗೆ ಬದುಕ್ಬೇಕು ಅನ್ನೋದು. ಕಾಗಿ ಗುಬ್ಬಿಗೆ ಸಾಲಿ ಹಾಕಿ ಬಾಳೆ ಮಾಡಕ್ಕೆ ಯಾರು ಕಲಿಸಿಲ್ಲ ಅಲ್ಲಿ. ಮೊದಲು ನಮ್ಮ ಸ್ವರೂಪ ಜಾಗೃತಿಯನ್ನು ಮಾಡಿಕೊಳ್ಳೋ ಸಂಬಂಧ ನಾವು ಪ್ರಯತ್ನ ಮಾಡಬೇಕಾಗಿದೆ. ಅನೇಕ ಸ್ತ್ರೀ ಪುರುಷ ಮಹಾತ್ಮರು ಸ್ವರೂಪದ ಬಗ್ಗೆ ಎಚ್ಚರಿಸಿಕೊಳ್ತಾ ಬಂದಾರೆ. ಯಾರನ್ನಾದರೂ ಏನಾದರೂ ನಾವು ಕೇಳಿದರೆ ಬಿಡಿ ಬಿಡಿ ಸಾಮಾನುಗಳನ್ನು ಕೇಳಬಿಡಿರಿ, ಏಕೆಂದರೆ ಅವು ನಾಶವಂತ ಆಗ್ತವೆ. ಖಂಡಿತವಾದದ್ದನ್ನು ಬೇಡಕ್ಕೆ ಹೋಗ್ಬೇಡ್ರಿ. ಅಖಂಡವಾದದ್ದು ಯಾವುದೈತಿ ಅದನ್ನು ಬೇಡ್ರಿ. ಭೂಮಾ ಅಂದ್ರೆ ವ್ಯಾಪಕವಾದದ್ದು, ಅಖಂಡವಾದದ್ದು ಯಾವುದೈತಿ ಅದು ಸ್ವರೂಪವಾದದ್ದು. ಸೀಮಿತವಾದದ್ದು, ಖಂಡಿತವಾದದ್ದು ಅದು ಸ್ವರೂಪ ಅಲ್ಲ. ಕರ್ಮವನ್ನು ಮಾಡುವುದಂದ್ರೆ ಬ್ರಹ್ಮನಿಷ್ಠ ಸೇವಾದಾಗಬೇಕು. ಕರ್ಮ ಅಂದ್ರೆ ಬ್ರಹ್ಮನಿಷ್ಠರ ಸೇವೆಯೇನ ಕರ್ಮ. ಅದನ್ನು ಮಾಡೋದ್ರಿಂದ ನಿನ್ನಲ್ಲಿ ದೈವಿ ಶಕ್ತಿ ನಿನ್ನಲ್ಲಿ ಜಾಗೃತ ಆಗ್ತದೆ. ಬ್ರಹ್ಮನಿಷ್ಠರ ಸೇವೆಯನ್ನು ನೀವು ಮಾಡುವುದರಿಂದ ನೀನು ಎಷ್ಟು ಹೆಚ್ಚು ಬ್ರಹ್ಮನಿಷ್ಠರ ಸೇವೆಯನ್ನು ಮಾಡುವೆಯೋ
ಅಷ್ಟು ದೈವಿ ಶಕ್ತಿ ನಿನ್ನಲ್ಲಿ ಜಾಗೃತ ಆಕೈತೆ. ಏನ್ ಸಿಗಬೇಕಲ್ಲ ನಿನಗೆ, ಬ್ರಹ್ಮನಿಷ್ಠರ ಸಿಗಬೇಕು, ಭಾಳ ಕಠಿಣ ಅದು. ಏನ್ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತವರು, ಸಮಾಧಿ ಸ್ಥಿತಿಯನ್ನು ಹೊಂದಿದ ಮಹಾತ್ಮರು ಸಿಗುವುದು ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಏನ್ ಹೇಳೋರು ಕೇಳೋರು ಬಹಳ ಮಂದಿ ಸಿಗ್ತಾರೆ, ಬ್ರಹ್ಮನಿಷ್ಠರು ಸಿಗ್ಬೇಕಲ್ವ. ಹೇಳೋರ್ ಬುದ್ಧಿ ಬ್ರಹ್ಮಾಕಾರ ಇರ್ತೈತಿ, ಬ್ರಹ್ಮಾಕಾರ ಇರ್ತೈತಿ, ಬ್ರಹ್ಮಾಕಾರ ಇರುವುದಿಲ್ಲ. ಏನ್ ಹೇಳಕ್ ಬಹಳ ಕುಶಲತೆ ಉಳ್ಳವ್ರು ಇರ್ತಾರೆ. ಕುಶಲ ಬ್ರಹ್ಮ ವಾರ್ತಾನ ವೃತ್ತಿಹೀನ ಸುರಾಗಿನ ಅಂತ ಬರೇ ವಿಷಯದ ವ್ಯಾಮೋಹದಾಗ ಇತ್ತು. ಶಾಸ್ತ್ರ ಹೇಳ್ತಾರ ಕೇಳ್ತಾರ, ಮತ್ತೆ ವ್ಯಾಮೋಹ ಕುರಿತು ಚಟಾದೀನ ಹಾಕೊಂಡು ಕುಂದಿರ್ತಾರೆ. ಏನ್ ಸ್ವಲ್ಪವೂ ಉಳಿಯದಂತೆ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಬ್ರಹ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ. ಜನ್ಮ ಜನ್ಮಾಂತರ ಪ್ರಯತ್ನ ಮಾಡಿರ್ತಾರೆ ಅವರು, ವಾಸನಾ ಪೂರ್ಣ ನಾಶ ಮಾಡ್ಕೊಂಡಾಗ ಅಂತಃಕರಣ ದೋಷ ಎಲ್ಲ ಹೋಗ್ತವೆ. ಅಂತಃಕರಣದ ದೋಷ ಉಳ್ಕಿದ್ವು ಯಾವ ದೋಷ ಅಲ್ಲ. ವಿಷಯ ವಸ್ತುಗಳು ಅವು ಏನು ಮಾಡಿಲ್ಲ, ಅವು ಇರುವಂಗೆ ಅದಾವ. ನಿನ್ನ ಮನಸ್ಸಿನ ಅಂತಃಕರಣ ದೋಷ, ಅವುಗಳಲ್ಲಿ ತಪ್ಪು ತಿಳುವಳಿಕೆ ಮಾಡ್ಕೊಂಡ್ವಿ, ಅವು ಸುಖ ಕೊಡ್ತಾವಂತ. ಅವು ಏನು ಕೆಟ್ಟಲ್ಲ, ವಿಷಯ ವಸ್ತುಗಳು ಏನು ಕೆಟ್ಟಲ್ಲ, ಅವು ನಿನ್ನ ಮನಸ್ಸಿನ ತಿಳುವಳಿಕೆ ಕೆಟ್ಟೈತಿ. ಅಲ್ಲಿ ದೃಷ್ಟಿನಿಂದ ದೋಷ ಆಗೈತಿ, ದೃಷ್ಟಿ ದೋಷ ಆಗೈತಿ. ಅವು ಸ್ವಭಾವ ತೋರ್ತಾವ. ಅವೇನು ಮಾಡ್ಯಾವ ನೀನು? ಜಗತ್ತಿನ ವಿಷಯ ವಸ್ತುಗಳು ಅವು ಏನು ಮಾಡಿಲ್ಲ, ಅವು ಸ್ವಭಾವ ಅದು. ನೀ ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡ ನೀನ ಕೆಟ್ಟಿ. ಎಲ್ಲ ಇರುವುದೆಲ್ಲ ದೋಷ ಅಂತಃಕರಣದಾಗೈತಿ, ಅದನ್ನು ಕಳ್ಕೊ ನೀನು. ಏನ್ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ ಎಲ್ಲ ಭ್ರಾಮಕ ಎಚ್ಚರಿಕೆಯಲ್ಲಿದೆ, ಅತ್ಯಾಸದೊಳಗಿಂದ. ಮತ್ತೊಂದು ಅವಸ್ಥೆಯೊಳಗಿವೆ ಇಲ್ಲ, ಅವು ಉಪಯೋಗ ಬರುವುದಿಲ್ಲ. ಇಂದ್ರಿಯಗಳ ಗೋಚರ ಆಗುವುದ್ರೊಳಗೆ ಇವೆಲ್ಲ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ, ಅಧ್ಯಾಸದ ವ್ಯವಹಾರ. ಅಧ್ಯಾಸದೊಳಗಿಂದ ಅದಲ್ಲ. ಈ ಅಧ್ಯಾಸವನ್ನು ನಿವಾರಣೆ ಮಾಡಿಕೊಂಡ ಇವೆಲ್ಲ ಎಲ್ಲಿ ಬರ್ತವೆ? ಇಂದ್ರಿಯಗಳ ಮನಸ್ಸಿನ ವ್ಯಾಪಾರ ಎಲ್ಲ ಅಲ್ಲಿ ನಡೆಯುವುದಿಲ್ಲ. ಈ ಜಗತ್ತಿನೊಳಗೆ ಈ ಶರೀರ ಹಿಡ್ಕೊಂಡು ಸುಖ ಹೊಂದಿದವ್ರು ಯಾರದಾರ ಹೇಳಿ? ಒಬ್ಬರದರ ಉದಾಹರಣೆ ತೋರಿಸ ನೀವು. ಈ ವಿಚಾರ ನಿನ್ನಲ್ಲಿ ಜಾಗೃತ ಆತಂದ್ರೆ ಏನು ಬೇಕಾದಾದ್ರೂ ಸೊಪ್ಪು ಹಾಕೋದು. ಯಾವುದು ಹೆದರಿಕೆ ಇರಬಾರ್ದು, ಯಾವುದು ಚಿತ್ತಿರಬಾರ್ದು, ಆರಾಮಿರ್ಬೇಕು ಅನ್ನೋಂಗಿದ್ರೆ ಇದೇ ವಿಚಾರ ನಮ್ಮಲ್ಲಿ ಗಟ್ಟಿ ಆಗ್ಬೇಕು ನೋಡ್ರಿ. ಇದು ಗಟ್ಟಿ ಆಗದ ಹೊರತು ಎಳ್ಳೆನಿತು ನಮ್ಗೆ ನೆಮ್ಮದಿ ಇರುವುದಿಲ್ಲ. ಅದಕ್ಕೆ ಇಂಥ ಸಂಸ್ಕಾರ ಮಾಡ್ಕೊ, ನಿನಗೆ ಅಂತಹ ಸಂಘ ಮಾಡು, ಅಂಥವ್ರ ಸಂಘ ಮಾಡು. ಈ ಜನ್ಮದಲ್ಲಿ ಅದು ಗಟ್ಟಿ ಆತಂದ್ರೆ ಬೇಕಾದ ಜನ್ಮ ಬರಲಿ, ಅದು ಕಣ್ಣ ತೆಗೆದು ನಾವು ಈ ಸಂಸ್ಕಾರ ನಿನ್ನಲ್ಲಿ ಗಟ್ಟಿ ಆತಂದ್ರೆ. ನಿದ್ರೆಯೊಳಗೆ ಹೆಂಗಿರ್ತಿ ಹಂಗೆ ಎಚ್ಚರಿಕೆ ಒಳಗೆ ಇರಾಕಲಿ. ನಿದ್ರೆಯೊಳಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡಿರಾಕ್ ಬರ್ತೈತೆ. ನಿದ್ದೆಯೊಳಗೆ ಅಲ್ಲಿ ಅರಿವು ಇಲ್ಲ, ಅಲ್ಲಿ ಮರು ಐತಿ. ಮರುವಿ ಮೂಲಕ ತಾತ್ಪೂರ್ತಿಕ, ಅರಿವಿನ ಮೂಲಕ ಹಂಗಿರ್ಬೇಕು. ನಿದ್ಯಾಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ಅರಿತಿರ್ಬೇಕು. ಅರ್ಥ ವೃತ್ತಿ ಬ್ರಹ್ಮಾಕಾರ ಮರೆತಿರ್ತೇವೆ ನಾವು ನಿದ್ರೆ ಒಳಗೆ, ಅದು ಶಾಶ್ವತವಾದದ್ದಲ್ಲ. ಎಚ್ಚರಿಕೆ ಒಳಗೆ ಆರಾಮ್ ಇರಾಕ್ ಕಲಿಯೋದಕ್ಕನ ವೇದಾಂತ ಅಂತಾರೆ. ಎಚ್ಚರಿಕೆ ಒಳಗೆ ಆರಾಮ್ ಇರಾಕ್ ಕಲಿಬೇಕು. ಸಂಬಂಧ ಹಚ್ಕೊಳ್ದಂಗೆ ಬೇಕಾದೈತೆ ಅಂದ್ರೆ ಸುಧಾ ಅದ್ರ ಬಗ್ಗೆ ಯಾವುದು ಚಿಂತೆ ಇರಬಾರ್ದು. ಯಾರು ಬೇಕಾದವ್ರು ಏನ್ ಬೇಕಾದ ಶಂಕ ಹೊಡೆದ್ರು ಸೊಪ್ಪು ಹಾಕ್ಬಾರ್ದು ನೋಡಿ. ಜಗತ್ತಂದ್ರೆ ತಲೆ ಕೆಡ್ಸೋದನ ಅದು. ಏನ್ ಹೊಯ್ಕೊಂಡ್ರು ನಿದ್ಯಾಗ ಹೆಂಗಿರ್ತಿ ಹಂಗಿರಕಿಲ್ಲ ನೋಡಿ. ಬೇಕಾದ ವಿಘ್ನ ಬಂದ್ರು ನೀವು ಸುಧಾ ಆರಾಮಿನ ಭಾವದಾಗಿರೋದು ಬಿಡಬಾರ್ದು. ನಾವು ಸಟಕ್ಕಿನ ಇದ್ರ ಕಡೆ ಲಕ್ ಕೊಡ್ತೇವೆ, ವಿಷಯದ ಕಡೆ ಲಕ್ ಕೊಡ್ತೇವೆ, ಆರಾಮ ಕಳ್ಕೊಳ್ತೇವೆ. ಲಕ್ಷ್ಯ ಕಡೆ ಐತೆ ನೋಡ್ಕೊ ನೀವು.
ಬಾಳೆದ ಕಡೆ ಲಕ್ಷ ಹೋತೆ ಅಂದ್ರೆ ಆರಾಮ್ ಕಳ್ಕೊತೀವಿ. ಬಾಳೆದ ನೆನಪು ಯಾವಾಗ ತಪ್ತೈತಿ, ಯಾವಾಗ ಆರಾಮಿನ ಭಾವದಾಗಿತ್ತು. ಏನ್ ಅದು ಧೀರದ ಕೆಲಸ. ವಿಷಯಗಳೇ ಜಗತ್ತಿನ ಆಗುವುಗಳನ್ನೆಲ್ಲ ಮರೆತ ಆ ವಿಷಯದ ನೆನಪೆಲ್ಲ ಕೈಬಿಟ್ಟು ಆತ್ಮಚಿಂತನದ ತೊಡುವುದು ಅಂದ್ರೆ ಧೀರದ ಕೆಲಸ. ಹೇಡಿಗಳಿಗೆ ಕೆಲಸ. ಎಲ್ಲ ವಾಸನೆಗಳನ್ನು ನಾಶ ಮಾಡ್ಬೋದೇನು ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕೆ ಈ ಪ್ರಬಲ ಅಭ್ಯಾಸ, ಆತ್ಮವಿಚಾರದ ಅಭ್ಯಾಸ ಬಲಿತು ಅಂತಂದ್ರೆ ಆ ವಾಸನೆಗಳ ಕ್ಷೀಣಕ್ಕವ. ಅವಾಗ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತೈತೆ. ನಾವು ಸತತ ಅಭ್ಯಾಸ ಮಾಡಿದಾಗ ಇದು ಬರ್ತೈತೆ ನಮ್ಗೆ. ಅಭ್ಯಾಸ ಸಂಜನಿತ ಅಂತ. ನಿತ್ಯ ಶ್ರವಣ ಮನನ ನಿಧ್ಯಾಸದ ಅಭ್ಯಾಸದಾಗ ಯಾವ ತೊಡಗ್ತಾನ ಅವಾಗಿದು ಸಾಧ್ಯ. ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಇಲ್ಲದ ಹೊರತ ಇದನ್ನು ನಮಗೆ ಬಿಟ್ಟ ಇರಾಕಾಗುವುದಿಲ್ಲ. ಮತ್ತು ವಿಷಯದ ವ್ಯವಹಾರದಾಗ ಹೋಗೋ ಏನ್ ಅದು ಹೀನ ಸಂಸ್ಕಾರ ಹೊಡೆದು ಹಾಕ್ಬೇಕಾದ್ರೆ ಉನ್ನತ ಈ ಸಂಸ್ಕಾರ ಗಟ್ಟಿ ಆಗ್ಬೇಕು. ಆತ್ಮವಿಚಾರದ ಅಭ್ಯಾಸ ಬಲಿಬೇಕು. ಈ ಶರೀರ ಅವಲಂಬನೆ ಮಾಡಿದ್ರೆ ಆರಾಮಿರುವುದು ಯಾರಿಗೂ ಸಾಧ್ಯನೇ ಇಲ್ಲ. ಸುಖ ಶಾಂತಿಗೋಸ್ಕರವಾಗಿ ಈ ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬನೆ ಮಾಡುವ ಅವಶ್ಯಕತೆ ಇಲ್ಲ. ಅವು ಇಲ್ಲೇ ನಮಗೆ ಆರಾಮಿರಾಗ್ತದೆ. ಸ್ವತಂತ್ರವಾದದ್ದೈತೆ. ಏನನ್ನೂ ಅವಲಂಬಿಸಿಕೊಂಡಿಲ್ಲ. ನಿಜವಾದ ಸುಖ ಶಾಂತಿ ಅನ್ನುವಂಥದ್ದು ಕಷಾಯವನ್ನು ಅಂದ್ರೆ ಅಂತಃಕರಣ ದೋಷವನ್ನು ನಾವು ಕಳ್ಕೋಬೇಕಾತಂದ್ರೆ ನಾವು ನಿರಂತರವಾಗಿ ಬ್ರಹ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು. ಬೇರೆ ದಾರಿ ಇಲ್ಲ. ನ ಅನ್ಯ ಪಂಥ ವಿದ್ಯತೆ ಅಯ್ಯನಾಯ ಅಂತ ಯಾವಾಗಲೂ ಅದರ ನೆನಪಿನಾಗಿದ್ರೆ ಏನಾರ ಅಂತಃಕರಣ ದೋಷ ಎಲ್ಲ ಕಡಿಮೆ ಕೋತ ಹೋಗ್ತಾವ ನೋಡ್ರಿ. ಹಿಂಗದೆ ನಿತ್ಯ ಕರ್ಮ ಅಂತ ಅದಕ್ಕೆ ಅಂದ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನವು. ಎಲ್ಲ ದೋಷ ಹೋಗ್ಬಿಡ್ತಾವ ನಿನಗೆ. ಈ ಆತ್ಮಚಿಂತನದ ಅಭ್ಯಾಸ ನಿನ್ನಲ್ಲಿ ಗಟ್ಟಿ ಆತಂದ್ರೆ ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ವಿಷಯದ ಆಶಾ ಸಂಬಂಧ ಏನು ಮಾಡ್ತೀಯಲ್ಲ ಕೆಟ್ಟ ಕೃತಿಗಳೆಲ್ಲ ಹೋಗಿಬಿಡ್ತಾವ. ಎದ್ರ ಸಂಬಂಧ ಮಾಡೋದಪ್ಪ? ಇಷ್ಟೆಲ್ಲ ಮಾಡಿ ತೊಂದರೆ ಕೊಟ್ಟು ಅದನ್ನು ಗಳಿಸಿ ನಿನಗೇನು ಸುಖ ಕೊಡ್ತೈತೆ? ಅದು ನಾವು ಯಾರಿಗೆ ತೊಂದರೆ ಕೊಡಲಿ ಗಳಿಸಿದ್ದ ಸುಖ ಕೊಡುವಲ್ದು. ಪ್ರಾಮಾಣಿಕದಿಂದ ಗಳಿಸಿದ ಸೌಕರ್ಯಕ್ಕೆ ಸುಖ ಕೊಡುವಲ್ದು. ಇನ್ನು ವಿಹಿತ ನಿಷಿದ್ಧ ಮಾರ್ಗದಿಂದ ಗಳಿಸಿದ್ದು ಏನು ಸುಖ ಕೊಡ್ತೈತಿ? ತೊಂದರೆ ಕೊಟ್ಟು ಅವನ್ನ ಮರಗಿಸಿ ಇಷ್ಟೆಲ್ಲ ನಾನು ಆಸ್ತಿ ಮಾಡ್ಕೊಂಡು ನನ್ನ ಹೆಸರಲ್ಲಿ ಮಾಡ್ಕೊಂಡು ಆರಾಮ್ ಇರ್ತೀಯ? ಆರಾಮ್ ಕೊಡ್ತೈತೆ ನಿನಗೆ? ಎಲ್ಲ ನಿನ್ನ ಹೆಸರಿನ ಆಸ್ತಿ ಆರಾಮ್ ಇರಪ್ಪ ನೋಡು. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಭೌತಿಕ ಅಭಿವೃದ್ಧಿಗೂ ಸಮಾಧಾನ ಶಾಂತಿಯಿಂದ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ತಿಳ್ಕೊಂಡ ನಾನು ಭಾಳಷ್ಟು ನನಗೆ ಆಸ್ತಿ ಇದ್ರೆ, ರೊಕ್ಕ ಇದ್ರೆ, ಬಂಗಾರ ಇದ್ರೆ, ನನಗೆ ಹೊಲ ಮನೆ ನನ್ನ ಹೆಸರಲ್ಲೇ ಇದ್ರೆ ನಾ ಆರಾಮಿರ್ತೇನೆ ಅಂತ ಕೇಳೋರು ಆರಾಮದಾರ. ಎಲ್ಲ ನೀವು ಅವ್ರ ಹೆಸರಲ್ಲೇ ಇಟ್ಕೊಂಡವ್ರು. ಏನು ಇಲ್ದಾರ ಅದಾರಿಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಯಾವ ಹೆಸರಲ್ಲೇ ಇದ್ದಾವ ಆರಾಮಿರ್ತಾನ. ಏನನ್ನೂ ಅವಲಂಬಿಸ್ಕೊಂಡಿಲ್ಲ. ಅದು ಸುಖ ಶಾಂತಿ ಅನ್ನೋದು ಭ್ರಮ ಆಗೈತಿ ನಿನಗೆ. ಅವನ್ನ ಇದ್ರೆ ನಾವು ಆರಾಮಿರ್ತೇವೆ ಅಂತ. ಅವು ಇಲ್ಲೇ ನಮ್ಗೆ ಆರಾಮಿರಾಕ್ ಬರ್ತೈತೆ ಅನ್ನೋದು ನಾವು ಕಂಡುಕೊಂಡ್ರು. ಅವ್ರಿಗೆ ನಿಜವಾದ ಇರುವಿನ ಅನುಭವ ಮಾಡ್ಕೊಂಡವ್ರು. ಅದನ್ನ ಅವಲಂಬನೆ ಮಾಡಲಿಲ್ಲ. ಅವರು ಜಗತ್ತಿನ ಯಾವ ವಸ್ತುಗಳು ತೋರಿಡುವಂಥ ವಸ್ತುಗಳು ಅವೇನು ಕೊಡ್ತಾವು ನಿಮಗೆ? ಅವು ನಿನ್ನ ಬಂಧನಕ್ಕೆ ಹಾಕ್ತಾವೆ. ಅವು ಬೇಕಂದ್ರೆ ಬೇಡಿ ಬಿತ್ತ ನಿನಗೆ. ಜಗತ್ತಿನ ಯಾವುದೇ ವಸ್ತುಗಳ ಬೈಕಿ ನಿನಗೆ ಬೇಕು ಅಂತ ಮನಸ್ಸಿನಾಗ ಬಂದ್ರೆ ಬೇಡಿ ನೀನ ಬೇಡಿ ಹಾಕಿಸ್ಕೊಂಡಂಗ. ಯಾವ್ದು ಬೇಕಂತ ಅದಕ್ಕೆ ಅದು ನಿನ್ನ ಬಂಧನಕ್ಕೆ ಹಾಕ್ಬೇಕು. ಮುಕ್ತ ಆಗ್ಬೇಕನ್ನುವಂಗಿದ್ರೆ ಎಲ್ಲದರ ಬಗ್ಗೆ ಉದಾಸೀನ ಆಗೋದು. ಎದರ ಅಪೇಕ್ಷೆನೂ ಮಾಡಕ್ ಹೋಗ್ಬಾರ್ದು. ಯಾವುದರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬೇಡ. ನೀ ಮುಕ್ತ ಆಗ್ಬೇಕನ್ನುವಂಗಿದ್ರು ನನಗೆ ಅದು ಬೇಕಪ್ಪ, ಹಂಗಿದ್ರೆ ಚಲೋ ಆಕೈತಿ, ಹಿಂಗಿದ್ರೆ ಏನೇನಾರ ಜಗತ್ತಿನಂತ ಬೇಡಿದೆ ಅಂದ್ರೆ ನಿನಗೆ ಬೇಡಿ ಬಿತ್ತು. ನಿನಗೆ ಇದು ಹೊಳಿಬೇಕಲ್ಲ ನಮ್ಗೆ. ಅದಕ್ಕೆ ಏನೂ ಅಲ್ಲೇ ಗುರುವೇ ಅಂದರು, ವಿಚಾರವಂತರು, ವಿವೇಕವಂತರು. ಈ ಜಗತ್ತಿನಿಂದ ನನಗೇನೂ ಬೇಡಪ್ಪ, ನಂದು ನನಗೆ ಕೊಟ್ಟು ನಾನು ನಿಜವನ್ನು ನನಗೆ ಅನುಭವ ಬರುವಂಗೆ ಮಾಡು. ನಿಜವಾದ ಸುಖದೊಳಗೆ ನನ್ನನ್ನು ಇರಿಸುವಂಗೆ ಮಾಡಪ್ಪ, ನಿಜ ಸುಖ ಭರಿತನಾಗಿರಿಸನ್ನನು ಅಂತ ಬೇಡ್ಕೊಂಡ.
ಇದು ಬ್ಯಾಡಪ್ಪ, ಇದನ್ನು ಅವಲಂಬನೆ ಮಾಡ್ಕೊಂಡು ಸುಖ ಇರೋದು ಬ್ಯಾಡಿನ, ಇದು ಈ ಹುಚ್ಚು ಬ್ಯಾಡಿ, ನಾನು ಬಿಡಿಸಿದೆ ನಾನು. ಏ ಇದ್ರ ಬೆನ್ನ ಹತ್ತಿ ತಿರ್ಗಾಕೈತಿ, ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಅದು ಒಳಗಿತ್ತಂದ್ರೆ, ಅದರ ಸುಖ ಬುದ್ಧಿ ಇತ್ತಂದ್ರೆ ಹುಟ್ಟಾಕಿಸ್ತೈತಿ, ತಿರ್ಗಾಕಿಸ್ತೈತಿ. ಎಷ್ಟು ಜನ್ಮ ಆತಿ ತಿರ್ಗಾಕೈತಿ ವಿಷಯಾದಿಗಳ ಬೆನ್ನ ಹತ್ತಿ. ಖಬರ ಇಲ್ಲ ನಮ್ಗೆ. ನಿರಂತರ ದುಃಖವನ್ನು ನಾವು ಹೊಂದಬೇಕು. ಇವುಗಳ ಬೆನ್ನ ಹತ್ತಿ, ಇವು ಸುಖರೂಪ ಅಂತ ತಿಳ್ಕೊಂಡ ಇದ್ರ ಬೆನ್ನ ಹತ್ತಿ ಎಷ್ಟಂತ ನೀ ತಿರ್ಗಾವ, ಇನ್ನೂ ಹೊಳಿವಂತ. ಅನೇಕ ಜನ್ಮಗಳಲ್ಲಿ ಸ್ವರೂಪದ ಅಭ್ಯಾಸವನ್ನು ಮಾಡಿದ ಯೋಗಿ ನಿರಂತರದಲ್ಲಿ ಪರಮ ಪದವಿಯನ್ನು ಹೊಂದುತ್ತಾನೆ. ಹೌದು, ಜನ್ಮ ಜನ್ಮಾಂತರ ಇದಕ್ಕೆ ಬೇಕಾಗಿದೆ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಾದೇವಿ ಹೇಳ್ಯಾಳಲ್ಲ, ಅವ್ರಿಗೆ ಇದು ಸಿದ್ಧಿಸ್ತದ ಅಂತ. ಒಂದೇ ಜನ್ಮದಾಗ ಆಕೈತೆ ಅನ್ನೋದು ನನಗೇನು ಬರೆಸ್ತದೆ. ಈ ಜನ್ಮದೊಳಗೆ ಅವಾಗ ಅದು ಸಿದ್ಧೈತೆ ಅಂದ್ರೆ ಅನೇಕ ಜನ್ಮಗಳ ಪ್ರಯತ್ನ ಮಾಡ್ಯಾನ ಅಂತ ತಿಳ್ಕೊಂಡು. ಬಹುನಾಮ್ ಜನ್ಮನಾಮ್ ವಿದಿತಾನಿ ಅಂದ ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅರ್ಜುನ ಅಂದ್ರೆ. ನಿನ್ನ ನಿಜದ ಎಚ್ಚರಿಕೆಯನ್ನು ನೀವು ಮಾಡ್ಕೋಬೇಕಾತಂದ್ರೆ, ಸಮಾಧಿ ಸ್ಥಿತಿ ಅನುಭವ ನೀವು ಮಾಡ್ಕೋಬೇಕಾತಂದ್ರೆ ಅನೇಕ ಜನ್ಮಗಳ ಪ್ರಯತ್ನ ಇದಕ್ಕೆ ಬೇಕು. ಅದಕ್ಕಾಗಿ ಪ್ರಯತ್ನ ಎಷ್ಟೋ ಜನ್ಮಗಳು ಕಳೆದು ಇದೇ ವಾಸನ ಇಟ್ಕೊಂಡು ಶರೀರ ಬಿಡ್ಬೇಕು. ಅಂತ್ಯ ಕಾಲಕ್ಕೆ ಏನ್ ನೆನಪು ಬರ್ತೈತಿ ಅದಾಗಿ ಬಿಡ್ತಾನ ಅವನು. ಎಷ್ಟು ಜನ್ಮ ಆದ್ರೂ ಇಂಥವ್ರ ಸಂಘ ನಮಗೆ ಬೇಕು. ಇದ ವಿಚಾರದೊಳಗೆ ಕಾಲ ಕಳೆಯುವಂಗ ನಮಗೆ. ಬೇಡುವೆ ಅನುಭವ ನಿಮ್ಮನು ಭವ ಹೋಗೋದು. ಎಷ್ಟು ಸಲ ಹುಟ್ಟಿ ಬಂದರೂ ಬರೀ ಇಂಥ ಸಂಸ್ಕಾರ ಕೊಡು ನನಗೆ. ಬಹಳ ಹೀನ ವಿಷಯದ ಸಂಸ್ಕಾರದಾಗ ಬ್ಯಾಡಿ ನಾವು. ಜಡ ಬುದ್ಧಿ ಜಡ ಸಂಘದಿಂದ ದೂರ ಆಗ್ಬೇಕಾಗಿತ್ತು. ಅವ್ರ ಸಂಘ ಏನ್ ಮಾಡ್ತೈತಿ, ಮತ್ತು ನಮ್ಮನ್ನು ಬಂಧನಕ್ಕೆ ಆಗ್ತದೆ. ಅಂಥವ್ರು ಭೇಟಿಸೋದ ಬೇಡ ನಮ್ಗೆ. ಆ ಮೂರ್ಖರ ಸಮೂಹದಾಗಿನ ಬ್ಯಾಡಿನ ಹುಟ್ಟುವುದಿಲ್ಲ. ಕಾಮಕ ಮನುಷ್ಯನಿಗೆ ಇಡೀ ವಿಶ್ವವೆಲ್ಲ ಕಾಮಮಯವಾಗಿ ಕಾಣಿಸ್ತದೆ. ರಾಮಕ ಮನುಷ್ಯನಿಗೆ ಜಗತ್ತೆಲ್ಲ ರಾಮಮಯವಾಗಿ ಕಾಣಿಸ್ತದೆ. ಮನೋನಾಶದಿಂದ ವಾಸನಾ ಕ್ಷಯವು ರಕ್ಷಿತವಾಗಲು ಜೀವನ್ಮುಕ್ತಿಯು ಚೆನ್ನಾಗಿ ನೆಲೆಗೊಳ್ಳುತ್ತದೆ ಅಂತ. ಹೌದು, ವಾಸನ ಪೂರ್ಣ ನಾಶ ಆತಂದ್ರೆ ಅಂತಃಕರಣ ಪರಿಶುದ್ಧಿ ಆಕೈತಿ. ಯಾವಾಗ ಇದರ ಅನುಭವ ನೀವು ಅಲ್ಲೆಂದ್ರೂ ಅದನ್ನ ಆ ಸ್ಥಿತಿಯನ್ನು ಹೊಂದಕ್ಕೆ ಬರ್ತದೆ. ಬ್ಯಾಡಂದ್ರೂ ಬಿಡೋದಿಲ್ಲ, ನೀನು ಮುಕ್ತ ಆಗೈತಿ. ರಾಕ್ಷಸಿ ಮತ್ತು ಪಶುವೃತ್ತಿ ಸ್ಥಿತಿಗೆ ಸಮಾಧಿ ಸುಖ ಎಂದೂ ದೊರೆಯಲಾರದು. ಈ ತೀವ್ರತೆ ಪಶುವೃತ್ತಿ, ರಾಕ್ಷಸಿ ವೃತ್ತಿ, ಮನುಷ್ಯ ವೃತ್ತಿ, ದೇವವೃತ್ತಿಗೂ ಹೊಳೆದಿಲ್ಲ. ದೇವಾತೀತ ವೃತ್ತಿಯನ್ನು ಪಡೆದಾಗ ಈ ಸಮಾಧಿ ಸುಖದ ಅನುಭವ ಆಕೈತಿ. 6 ವೃತ್ತಿಗಳನ್ನು ಮಾಡ್ಯಾರ. ಒಂದು ಹೆಸರಿಸಲಿಕ್ಕೆ ಬಾರದಂತ ವೃತ್ತಿ, ಅದಕ್ಕೆ ಏನಂತ ಹೆಸರೇ ಇಡಬೇಕು ಆಗೋಲ್ದು. ಈಗೇನು ಜಾನೇಮಿ ಏನಂತ ಹೆಸರೇ ಕರಿಬೇಕನ್ನೋದು ಆಗೋಲ್ದು. ಅಂತ ಹೀನ ಒಂದು ನೀಚ ವೃತ್ತಿ ಐತಿ. 2ನೇದ್ದು ಪಶು ವೃತ್ತಿ, 3ನೇದ್ದು ರಾಕ್ಷಸಿ ವೃತ್ತಿ, 3ನೇದ್ದು ಪಶು ವೃತ್ತಿ, 4ನೇದ್ದು ಮನುಷ್ಯ ವೃತ್ತಿ, 5ನೇದ್ದು ದೇವ ವೃತ್ತಿ, 6ನೇದ್ದನ ದೇವಾತೀತ ವೃತ್ತಿ ಅಂತ. ಅಂದ ವಿಹಿತ ರೀತಿಯಿಂದ ನಾವು ಗಳಿಸಿ ಸುಖ ಹೊಂದಬೇಕನ್ನೋದು ಅದು ಹೋಗ್ಬೇಕು ಅಂತ. ಇನ್ನೊಬ್ಬರಿಗೆ ಹಿತ ಮಾಡಿ ಅದನ್ನು ನಾವು ಪುಣ್ಯ ಗಳಿಸ್ಬೇಕಪ್ಪ, ಸ್ವರ್ಗ ಲೋಕಾದಿಗಳ ಸುಖ ಹೊಂದಬೇಕನ್ನೋ ಆಶೆನೂ ಅದು ಹೋಗ್ಬೇಕು. ಸುಕೃತಾದಿ ಕರ್ಮ ವಾಸನ ರಸವಾರಿ ಅದು ಹೋಗ್ಬೇಕು ಅಂತ. ಅಂತ ಒಂದು ತೀರ ವೃತ್ತಿ ಬೇಕಲ್ಲ. ಯಾವ ಕರ್ಮ ಮಾಡಿದ್ರು ಜನ್ಮ ಬರ್ತೈತಿ, ಪಾಪ ಮಾಡಿದ್ರು ಜನ್ಮ ಬರುದ, ಪುಣ್ಯ ಮಾಡಿದ್ರು ಜನ್ಮ ಬರುದನ. ಮುಕ್ತ ಆಗ್ಬೇಕನ್ನುವಂಗಿದ್ರೆ ಯಥಾರ್ಥ ಜ್ಞಾನವನ್ನು ನಾವು ಮಾಡ್ಬೇಕು. ಚಲೋದು ಮಾಡಿದ್ರು ಜನ್ಮ ಬರ್ತೈತಿ, ಕೆಟ್ಟ ಮಾಡಿದ್ರು ನಿನಗೆ ಜನ್ಮ ಬರ್ತೈತಿ. ನಿನ್ನ ಸ್ವರೂಪ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಜ್ಞಾನವನ್ನು ಮಾಡ್ಬೋದು. ಅದು ಬಹಳ ಮಹತ್ವದ.
ಬರೀ ಕರ್ಮಗಳಲ್ಲಿ ತೊಡಗಿ ಚಲೋದು ಕರ್ಮ ಕೆಟ್ಟ ಕರ್ಮ ಮಾಡಿ ಅವನ್ನೆಲ್ಲ ಸ್ವರ್ಗ ನರಕ ಹೊಂದ್ಕೊಂತ ಜನ್ಮ ಜನ್ಮ ಅಂತ ತಿರ್ಬೇಕಂತೀವೋ ಏನು ಮುಕ್ತ ಆಗ್ಬೇಕಂತೀವಿ ನೋಡು. ಮುಕ್ತ ಆಗಕ್ಕೆ ಅವಕಾಶ ಐತಿ ಇಲ್ಲಿ ಪ್ರತಿಯೊಬ್ಬರಿಗೂ. ನಿಮ್ಮ ನಿಜವನ್ನು ತಿಳ್ಕೊಂಡು ಇದು ಪಾರಾಗಾಕಿದ ಬಾಗಲ, ಮನುಷ್ಯನ ಜನ್ಮದ ಬಾಗಲ ಬಂದೈತಿ. ಈಗ ಪಾರಾಗ ಅಂದಾರ, ಪಾರಾಗಲಿ ಈ ಸಾರಿಗೆ ಪದ ಅಂತೀರ. ದಾಟಕ್ಕೆ ಬರ್ತೈತಿ, ಎಲ್ಲರಿಗೂ ಬರ್ತೈತಿ ಇದನ್ನ ದಾಟಕ್ಕೆ. ಮತ್ತೆ ಮನುಷ್ಯನ ಜನ್ಮ ಹೋತಂದ್ರೆ ಅದು ಮತ್ತೆ 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ತಿರುಗ ಚಾನ್ಸ ಇಲ್ಲ ನಿನಗೆ, ಮತ್ತೆ ಇಲ್ಲಿ ಅವಕಾಶ ಇಲ್ಲ. ಅದಕ್ಕೆ ಇಂಥ ಒಂದು ಅವಕಾಶ ಸಿಕ್ಕೈತಿ ಮನುಷ್ಯನ ಜನ್ಮ. ಇದರಾಗಿ ಲಾಭ ಮಾಡ್ಬೋದು. ಮನುಷ್ಯ ಕುಲದ ಜನರದ ಲಾಭ ತನ್ನನ್ನು ತಾವು ತಿಳ್ಬೋದು. ತಾನು ಯಾರು, ತನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದಕ್ಕೆ ಉಪಾಯ. ಈ ಹುಟ್ಟು ಸಾವುಗಳಿಂದ ನಾವು ಪಾರಾಗಬೇಕನ್ನೋ ಹಂಗಿದ್ರೆ ಮೊದಲು ಈ ಕೆಲಸ ಮಾಡಬೇಕು. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಕೇಳೋದು ಬಿಡಬೇಡ. ಏನಾರ ನೆವ ಹೇಳಿದ್ಕಲೇ ನಮ್ದು ಹಂಗಿತ್ತು ರೀ, ನಮ್ದು ಏನಿತ್ತು ನೆವ ಹೇಳ. ಯಾವ್ದಾರ ನೆವ ಹೇಳಿ ತಪ್ಪಿಸ್ಬಿಡು, ನಿನಗೆ ಹಾನಿ. ಅದು ಮನೆಯಾಗ ಹೆಣ ಕುಂತೈತಿ ಅಂದ್ರೂ ಬಿಡಬಾರ್ದು ಕೇಳೋದನ್ನ. ಶ್ರವಣ ಅಷ್ಟೊಂದು ಮಹತ್ವದ ಇದು. ಯಾವ ಇದಕ್ಕಾಗಿ ಸತ್ಶಾಸ್ತ್ರ ಶ್ರವಣಕ್ಕೆ ಟೊಂಕ ಕಟ್ಟಿ ನಿಲ್ತಾನ ಅವಿಗೆ ಸಂಸ್ಕಾರ ಗಟ್ಟಿ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನಾವು ಬರೀ ಬಾಳೆ ನೆಟ್ಟಗಾಗೋ ಸಂಬಂಧ ಬರ್ತೇವೆ ಇಲ್ಲಿ. ಅದಿಲ್ಲ, ಅದು ನೆಟ್ಟಗಾದ ಕೂಲೆ ಹೊಳ್ಳಿ ಬರೋಂಗೆ ಇಲ್ಲ. ಸಾಂಕ್ಟವಾದ ಕೂಲೆ ವೆಂಕಟರಮಣನ ಮರ್ತು ಬಿಡೋದು, ಮತ್ತೆ ಸಾಂಕ್ಟ ಬಂದಾಗ ಬರೋದಿಲ್ಲ. ನಮ್ಮ ವ್ಯಾವಹಾರಿಕ ಸಮಸ್ಯೆಗಳ ಬಗೆಹರುವ ಅಂದ್ರೆ ಇಲ್ಲೇನೈತಿ ಮತ್ತೆ ಕೆಲಸ. ಇದರಿಂದ ಪಾರಾಗಬೇಕಪ್ಪ. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಲಿಕ್ಕಿಂತ ಒಂದು ಯುಕ್ತಿಗಳು, ವಿಚಾರಗಳು ಇಲ್ಲಿ ಸಿಗ್ತಾವ. ಸಂಸ್ಕಾರ ಮಾಡ್ಕೋಬೇಕು. ಹುಟ್ಟಿದ್ದಕ್ಕೂ ಅವಾಗ ನಮ್ಮ ಜನ್ಮ ಸಾರ್ಥಕ ಆಕೈತಿ ಅಂತ ತಿಳ್ಕೊಂಡು ಇದ್ರ ಲಾಭಕ್ಕಾಗಿ ಬರೋರು ಎಷ್ಟು ಮಂದಿ ಇದ್ದೇವೆ ನಾವು. ಎಲ್ಲೋ ಒಬ್ಬರು ಸಿಗ್ತಾರ, ಯಾರದಾರಪ್ಪ ಇದ್ರ ಬಗ್ಗೆ ಕೇಳೋರು ಅಂತ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಡೋರು ಎಷ್ಟು ಮಂದಿ ಇದ್ರಿ. ಜ್ಞಾನವಿಲ್ಲದವರು, ಶ್ರದ್ಧೆ ಇಲ್ಲದವರು, ಸಂಶಯಾತ್ಮರು, ಈ ಮೂವರು ನಾಶ ಹೊಂದುತ್ತಾರೆ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಂಬಿಕೆ ಇದ್ರೆ ಇದು ಲಭಿಸ್ತದೆ. ಶ್ರದ್ಧಾ ನಂಬಿಕೆ ಬೇಕು. ನೀ ಎಷ್ಟು ಜನ್ಮ ತಿರುಗಿದ್ರು ಭೋಗೇಚ್ಛೆಯನ್ನು ತೃಪ್ತಿಪಡಿಸಕ್ಕಾಗುದಿಲ್ಲ. ಅದು ಹಂಗ ಲಾಲ್ಸ ಹೆಚ್ಚಕ್ಕೊಂತ ಹೋಗ್ತೈತಿ. ಎಷ್ಟೋ ಶರೀರಗಳು ತಗೊಂಡೈತಿಲ್ಲ, ಎಷ್ಟು ಮುದುಕಾದ್ರೂ ಹೋಗಲ್ಲ ಅದು ಭೋಗ ಲಾಲ್ಸ. ಯಾವ ಮುದುಕಿಗೆ ಕಡಿಮೆ ಆಗೈತಿ ಹೇಳಿ. ಶರೀರ ಎಲ್ಲ ಕ್ಷೀಣ ಆಗೈತಿ ಅಂದ್ರು ಅದು ತಿನ್ಬೇಕು, ಉಣ್ಬೇಕು, ಉಡ್ಬೇಕು ಅನ್ನೋ ಆಶೆ ಹೋಗುವಲ್ಲ. ಏನ್ ಮಾಡೋದಪ್ಪ, ಎಲ್ಲ ಹಿಂಗಾಗೈತಿ. ಇದ್ರ ನಾವ್ಯಾಕೆ ಬಿಡಾಕ್ ಹೋಗು, ನಾವು ಯಾಕ್ರಿ ಒಂದ್ ಜಪಾಟಿ ನೋಡೇ ಬಿಡ್ತೇವಂತ. ಹೌದಿಲ್ಲ? ಆಶಾ ಅದು ಹರಿಯದ್ದಾಗೈತಿ, ಶರೀರದ ಮುದುಕಾಗೈತಿ. ಏನ್ ಮಾಡೋದು ಇನ್ನ? ಮತ್ತೆ ಹಂಗಿ ಮತ್ತೊಂದು ಹೊಸ ಹಂಗಿ ಹುಟ್ಟಾಕಸ್ತದ. ಒಳಗೆ ಆಶಾ ಇತ್ತಂದ್ರೆ, ಶರೀರ ಮುದುಕಾದ್ರೂ ಆಶಾ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಜನ್ಮ ಬರುದು. ನಾವು ಬೀಜ ಅದು, ಭವಕ್ಕೆ ಬೀಜ ಹುಟ್ಟಾಕದ ಬೀಜ, ವಿಷಯದ ಆಶೆ, ಇಚ್ಛೆ, ಅದು ಹುಟ್ಲಿಕ್ಕೆ ಹಸ್ತದ. ಅದನ್ನೆಲ್ಲ ಈಗ ಮನುಷ್ಯನ ಜನ್ಮ ಇದ್ದಾಗ ಅದನ್ನ ಕಳ್ಕೊಂಡಾಗ ನಿನಗೆ ಮುಕ್ತ ಆಗಕ್ಕೆ ಬರ್ತೈತಿ. ನೀ ಎಷ್ಟು ಜನ್ಮ ತಿರುಗಿದ್ರು ಕಾಮನ ತೃಪ್ತಿ ಪಡಿಸಕ್ಕಾಗುದಿಲ್ಲ. ಕಾಮನನ್ನ ತೃಪ್ತಿ ಪಡಿಸೋದು ಆಗುದನೇ ಇಲ್ಲ, ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ. ಅದನ್ನು ಅದ್ರ ಬಗ್ಗೆ ಉದಾಸೀನ ಆದಾಗ ಏನಾರ ನಿನಗೆ ಅದನ್ನ ಹಿಡಿತದಾಗ ಇಟ್ಕೊಳಕ್. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ನೀತಿ ನಮಗೆ ಬರುವುದೂ ಇಲ್ಲ. ನಮ್ಗೆ ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಯಾವ ನೀತಿವಂತನಾಗಿ ಬದುಕ್ತಾನೆ. ಬ್ಯಾಡಪ್ಪ ಇನ್ನು ಮಾಡೋದು ಅನೀತಿ ವ್ಯವಹಾರ ಬೇಡ. ಅದರಿಂದ ನಾವು ಪರಿಣಾಮ ಬಹಳ ದುಃಖ ಹೊಂದಬೇಕಾಗೈತೆ ಅಂತ. ಅದಕ್ಕೆ ನೀತಿ ನಿಯಮಗಳ ಪಾಲನೆಯನ್ನು ಮಾಡ್ತಾರೆ. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ. ಪೂರ್ಣ ಸ್ಥಿತಿಯನ್ನು ಹೊಂದಿದ ಜ್ಞಾನಿ ಕೂಡ ಅವು ನೀತಿ ನಿಯಮಾದಿಗಳನ್ನು ಪಾಲನೆ ಮಾಡಿದಾಗ ಅದನ್ನು ಹೊಂದಾಕ್ ಬರ್ಬೇಕು. ನೀತಿ ನಿಯಮಾದಿಗಳನ್ನು ಬಿಟ್ಟರೆ ಅದನ್ನು ಹೊಂದಕ್ಕಾಗೋದನ್ನೇ.
ಅನೀತಿ ವ್ಯವಹಾರ ಮಾಡಿದರೆ ಮತ್ತು ಯೋಗ ಭ್ರಷ್ಟಕ್ಕೆ ನಿಮ್ಮ ಚ್ಯುತಿಯನ್ನು ಹೊಂತೀನಿ. ವಿಷಯ ದೋಷನ ಆಗದ ಹೊರತು ವೈರಾಗ್ಯ ಬರುದಿಲ್ಲ, ವೈರಾಗ್ಯ ಇಲ್ಲದ ಹೊರತು ನೀತಿನೂ ಬರುದಿಲ್ಲ. ಏನ್ ಅದಕ್ಕೆಲ್ಲ ಮೊದಲು ವಿವೇಕ ಜಾಗೃತ ಅಂತವ್ರ ಸಂಘ ಮಾಡಬೇಕು. ವೃತ್ತಿ ಬಹಿರ್ಮುಖವಾಗಿ ಯಾವುದಾದ್ರೂ ವಸ್ತುವಿನ ಆಕಾರ ಆಗಿರುವುದು ಬಹಳ ಹಗರ. ವೃತ್ತಿ ಅಂತರ್ಮುಖವಾಗಿ ಯಾವ ವಸ್ತುವಿನ ಆಕಾರ ಆಗದೇ ಇರುವುದು ಬಹಳ ಕಠಿಣ. ಅದಕ್ಕೆ ಬ್ರಹ್ಮಾಕಾರ ಸ್ಥಿತಿ ಅಂದ್ರೆ ಯಾವುದೇ ವಸ್ತುವಿನ ಆಕಾರ ಆಗದ ಬಹಿರ್ಮುಖ ವೃತ್ತಿ ಎಲ್ಲ ಹೋಗಿ ಅಂತರ್ಮುಖಿಯಾಗಿ ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತಾಗ ಅದರ ಅನುಭವ ನಮಗೆ ಆ ಪ್ರಯತ್ನ ನಾವು ಮಾಡಿದಾಗ ಆಗ್ತೈತಿ. ತಾನಾಗೆ ಆಗೋದಲ್ಲ. ಕನಸಿನಿಂದ ತಾನಾಗೆ ಎಚ್ಚರ ಆದಂಗೆ ಇದು ಆಗುವುದಲ್ಲ. ಇದಕ್ಕೆ ಪ್ರಯತ್ನ ನಿರಂತರ ಮಾಡಬೇಕಾಗುತ್ತೆ. ಮನಸ್ಸು ಎದ್ರೊಳಗೆ ನಿಲ್ತದ, ಅದಕ್ಕೆ ಇರ್ತೈತಿ. ಏನ್ ನೆನತಿ ಅದ ಇರ್ತಿ. ಆರಾಮಿನೊಳಗೆ ನಿಲ್ಸಿದ್ರೆ ಆರಾಮ ಇರ್ತೈತಿ, ಶರೀರದೊಳಗೆ ನಿಲ್ಸಿದ್ರೆ ಶರೀರ ಇರ್ತೈತಿ. ವಿಷಯದಲ್ಲಿ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡು ಮನಸ್ಸು ವಿಷಯಾದಿಗಳ ಕಡೆಗೆ ಓಡ್ತದೆ. ವಿಷಯಾದಿಗಳನ್ನ ನೆನಪು ಮಾಡಿದ್ರೆ ವಿಷಯ ಇರ್ತೈತಿ, ಆರಾಮ ಇರುದಿಲ್ಲ. ವಿಷಯ ಆರಾಮಲ್ಲ, ಆರಾಮ ವಿಷಯ ಇಲ್ಲ. ಆರಾಮಿನ ನೆನಪು ಮಾಡಿದಾಗ ಯಾವ ವಿಷಯನೂ ಇಲ್ಲ. ವಿಷಯಗಳನ್ನ ನೆನಪು ಮಾಡಿದ್ರೆ ವಿಷಯ ಆರಾಮ ಇರುವುದಿಲ್ಲ. ನೀ ಯಾವ ಸಾಲಿ ಕಲ್ತರು, ಎಷ್ಟು ಶಾಣೆತನ ಪಡೆದ್ರು ಹೋಗ್ಕೊಳ್ಳೋ ತಪ್ಪೈತೆ ನೋಡ್ಕೊ. ನೀನು ಎಷ್ಟು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡ್ರು ಸುಳ್ಳ ನೆಮ್ಮದಿ ಐತೆ ನಿನಗೆ? ನಾವು ಸಾಲಿ ಕಲ್ತ್ರೆ ಶಾನ್ಯಾರಕ್ಕೇವು, ಭಾಳ ಆರಾಮ ಸುಖದಿಂದ ಇರ್ತೇವೆ ಅಂತ ನೀ ತಿಳ್ಕೊಂಡು ಸಾಲಿ ಕಲ್ತು ಶಾನ್ಯಾರಾಗಿ ಎಂತೆಂಥ ಕಾರ್ಬಾರ್ ಮಾಡಕತ್ತಿ ನೋಡಿ. ನೆಮ್ಮದಿ ಕೊಡ್ತೇನೆ ನಿನಗೆ ಆ ವಿದ್ಯೆ. ಸಂಕಟ ಕಳಿ ವಿದ್ಯೆ ಅಲ್ಲ. ಅತಿ ಸೂಕ್ಷ್ಮವಾದಂಥ ಬುದ್ಧಿ ಹೊರತು ತೂರಿ ಪದದ ಅನುಭವ ಮಾಡ್ಕೊಳಕ್ಕೆ ಯಾವ ಇಂದ್ರಿಯಗಳಿಗೂ ಅದು ಸಾಧ್ಯವಿಲ್ಲ. ಸೂಕ್ಷ್ಮಯ ಅಗ್ರಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮ ದರ್ಶವಿ ಅಂತ. ಅದಕ್ಕೆ ಬಹಳ ಕಠಿಣ ಅದ. ಈ ಜಡಭಾವನೆಲ್ಲ ಕೈಬಿಟ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಆ ಇರುವಿಕೆ ಅನುಭವ ಮಾಡ್ಕೊಂಡು ಇರಾಕರ್ತೈತೆ. ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಇದು ಜಡವಾದದ್ದು. ಆದ್ರೆ ನಿಜವಾದ ಸುಖ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದು. ವಿಹಿತ ರೀತಿಯಿಂದ ಸಿಗದಂಗೆ ಅನುಕೂಲ ನಿಶ್ಚಿತ ವ್ಯವಹಾರಕ್ಕೆ ಇಳಿದು ಬಿಡ್ತಾನೆ. ದುರಾಚರಣೆಯಿಂದ ಶಾಂತಿ ಎಂದೂ ಲಭಿಸಲಾಗ್ತದೆ. ಮಂಗಿನಂಗ ಮಾಡಾಕತ್ರ ಅವ್ಯವಹಾರ ಮಾಡಿ ನಿಶ್ಚಿತ ವ್ಯವಹಾರ ಮಾಡಾಕತ್ರ ಸಮಾಧಾನ ಶಾಂತಿಯಿಂದ ಇರಾಕತ್ತೀನಿ. ಬಹಳ ಹೀನ ಸ್ಥಿತಿ ಬರ್ತದೆ. ಪಾಪಿಗಳ ಉದ್ಧಾರಕ್ಕಾಗಿ ಪಾಪಿಗಳಿಗೆ ಮಹಾತ್ಮರು ಶಾಸನವನ್ನು ಮಾಡ್ತಿರ್ತಾರೆ. ಹೌದು, ಅವ್ರಿಗೆ ಶಾಸನ ಮಾಡಿದಾಗ ದಾರಿಗೆ ಬರ್ತಾರೆ. ಅವರು ಒಳ್ಳೇದಕ್ಕ ಏನ್ ಮಾಡಿದ್ರು ಒಳ್ಳೇದಕ್ಕ ಮಾಡ್ತಿರ್ತಾರೆ. ಇವು ಇನ್ನೂ ಬಿಟ್ಬಿಟ್ರೆ ಭಾಳ ಹೀನ ಸ್ಥಿತಿಗೆ ಹೋಗ್ತಾವ ಇವನ್ನ. ಹೇಗ್ರಿ ಅವ್ರು ಆ ಶಾಸನ ಮಾಡಿದಾಗ ದಾರಿಗೆ ಬರ್ಬೋದು. ಅದಕ್ಕೆ ದುಷ್ಟರ ಸಂಹಾರ, ಶಿಷ್ಟರ ಪರಿಪಾಲನೆ, ಧರ್ಮದ ಪಾಲನೆ ಮಾಡಕ್ಕೆ ಅವರು ಅವತಾರ ತಾಳ್ತಾರೆ. ಮತ್ತು ತಮ್ಮ ಕೆಲಸ ಮುಗಿದೈತೆ ಅಂದ್ರೂ ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಮತ್ತೊಂದು ಶರೀರ ಧಾರಣ ಮಾಡಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಹಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗಿದ ಧರ್ಮದ ಗ್ಲಾನಿ ಆಕೈತಿ, ಯಾವಾಗ ಮತ್ತೆ ನನ್ನ ಅವತಾರ ತಾಳ್ತೇನೆ. ಇಷ್ಟು ಪರಮಾತ್ಮ ಅಂತ ಜೀವಿಗಳು ಮತ್ತೆ ಬರ್ತಾರೆ. ನೀವು ಜೀವಿಗಳ ಕಲ್ಯಾಣಕ್ಕೋಸ್ಕರ ಧರ್ಮ ಸಂಸ್ಥಾಪನೆ ಮಾಡುವ ಸಂಬಂಧ, ಅದನ್ನು ಎಚ್ಚರಗೊಳಿಸುವ ಸಂಬಂಧ ಮತ್ತೆ ಅಂತ ಅವತಾರಿ ಪುರುಷರು ಜನ್ಮ ತಾಳ್ತಾರೆ. ಅವ್ರ ಕೆಲಸ ಮುಗಿದಿದ್ರು ಜನರ ಕಲ್ಯಾಣಕ್ಕಾಗಿ ಆ ವಾಸನ ಇರ್ತೈತೆ. ಜನರಿಗೆ ಹಿತ ಮಾಡ್ಬೇಕನ್ನೋ ವಾಸನ ಮತ್ತೆ ಜನ್ಮಕ್ಕೆ ಹಾಕ್ತದೆ. ಅವತಾರ ತಾಳಿ ಜನರ ಕಲ್ಯಾಣ ಮಾಡಿ ಆ ಮಾರ್ಗದರ್ಶನ ಮಾಡ್ತಾರೆ ಮಹಾತ್ಮರು. ನಮ್ಮ ಕೆಲಸ ಮುಗಿದ ನಿಮ್ಮ ಸಂಬಂಧ ಬಂದ ಬದ್ನತಿ ಶರೀರ ಅಂತಿದ್ರು.
ಎಲ್ಲಿ ತನಕ ಜೀವಿಗಳ ಪುಣ್ಯ ಇರ್ತೈತೆ ಅಲ್ಲಿ ಮಟ್ಟ ಮಹಾತ್ಮರ ಶರೀರ ಇರ್ತದೆ. ಪುಣ್ಯದ ಮುದ್ದೆ ಅಂತಾರೆ ಮಹಾತ್ಮರ, ಪುಣ್ಯದ ಮುದ್ದೆ ಅದು ಮಹಾತ್ಮರ ಶರೀರ ಅಂದ್ರೆ. ಪುಣ್ಯ ಮುಗೀತ ಅಂದ್ರೆ ಆ ಶರೀರ ಹೋಗಿಬಿಡ್ತದೆ. ಪ್ರಯತ್ನ ಪೂರ್ವಕವಾಗಿ ಸಮಾಧಿ ಸ್ಥಿತಿಯನ್ನು ಯಾವ ಹೊಂದಿರ್ತಾನೆ ಅವ ಪ್ರಾರಬ್ಧಕ್ಕನುಸಾರವಾಗಿ ಉತ್ಥಾನವಾಗಿ ಜಗತ್ತಿನ ಜೀವಿಗಳಿಗೆ ಮಾರ್ಗದರ್ಶನ ಮಾಡ್ತಾನೆ. ಬಹಳ ದುರ್ಲಭ ಸಮಾಧಿ ಹೊಂದಿದ ಮಹಾತ್ಮರು ಸಿಗುವುದು ಈ ಜಗತ್ತಿನೊಳಗೆ ಅತ್ಯಂತ ದುರ್ಲಭ. ಶಾಸ್ತ್ರ ಹೇಳೋರು ಕೇಳೋರು ಭಾಳ ಮಂದಿ ಸಿಗ್ತಾರೆ, ವಾಗಿನ ಗಟ್ಟಲೆ ಸಿಗ್ತಾರೆ. ಆದ್ರೆ ಸಮಾಧಿ ಸ್ಥಿತಿಯನ್ನು ಹೊಂದಿ ಅದರ ಸರಿಯಾದ ಮಾರ್ಗದರ್ಶನ ಮಾಡುವಂಥವ್ರು ಸಿಗುವುದು ಭಾಳ, ಹುಡುಕುವಂಥವ್ರು ಸಿಗುವುದಿಲ್ಲ ನಿಮ್ಗಂತ. ಈ ಎಷ್ಟು ಜನ್ಮ ತಿರುಗಿದ್ರು ಅದು ನಿಮ್ಗೆ ಲಭಿಸುವುದಿಲ್ಲ, ಭಾಳ ಕಠಿಣ. ಅದಕ್ಕೆ ಹೇಳ್ಯಾರ ಅವರು, ಜನ್ಮ ಜನ್ಮಾಂತರಕ್ಕೂ ದೊರಕಲರಿಯದ ರಹಸ್ಯವೇ ಏನೋ ಈ ನಾಡಿನ ಜನರ ಪುಣ್ಯ ಒದಗಿ ಬಂದದ. ಕಿವಿಗೆರ ಬೀಳ್ತಾವಲ್ಲ, ಒಂದು ಹೊತ್ತು ಎರಡು ಹೊತ್ತರ ಕಿವಿಗೆ ಬೀಳ್ತಾವ ಅಂದ್ರೆ ಅದು ಒಂದು ಭಾಗ್ಯನ ಅಂತ ತಿಳ್ಕೊಬೇಕು. ಯಾರು ಹೇಳುದಿಲ್ಲ ಇಂಥ ನಿವ್ವಳ ಆತ್ಮವಿಚಾರದ ಅಭ್ಯಾಸ ನಿಮ್ಗೆ ಸಿಗ್ತೈತೆ ಅಂದ್ರೆ ಪುಣ್ಯ ನಿಮ್ದು, ಈ ಭಾಗದ ಜನರ ಪುಣ್ಯ ಅಂತ. ಯಾರು ಹೇಳೋರು ನಿಮ್ಗೆ? ಹಿಂಗೆ ತಿರ್ಕೊಂತ ಹೋಗುದ ನಿಮ್ಗೆ. ಹೊರಗಿನ ಯಾವುದೇ ವಿಷಯದಿಂದ ನಮಗೆ ಬೇಸಕೈತೆ ಅಂದ್ರೆ ಅದ್ರಾಗ ಆಸಕ್ತಿ ಹುಡ್ತೈತಿ. ಆಸಕ್ತಿಯಿಂದ ಕಾಮ, ಕಾಮದಿಂದ ಕ್ರೋಧ, ಅದರಿಂದ ವ್ಯಾಮೋಹ ಗಟ್ಟಿಯಾಕೈತಿ. ಅದರಿಂದ ಏನಾಕೈತಿ? ಮನಸ್ಸೆಲ್ಲ ಹೊಲಸಾಗಿ ವಿಷಯದ ವ್ಯಾಮೋಹ ವಿದ್ಯಾರ್ಥಿ ಬರೇ ಅದ ಖರೆ ಅದ ಸ್ವರೂಪ ಅಂತ ತಿಳ್ಕೊಂಡೆ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟು. ನಮ್ಮ ವೀರನ ಗೌಡ ಇಂಗ್ಲೆಂಡ್ನ್ಯಾಗ ಹುಟ್ಟ್ಯಾನ, ಇಂಗ್ಲೀಷನ್ ಹುಚ್ಚಿತ್ತವು. ಅವನ್ ಆ ಕಥೆನ ಬೇರೆ ಹಾಕಿತ್ತಂದ್ರೆ ಅವ್ನು ಇದ್ದಿದ್ರಂದ್ರೆ ನಿರಂಜನ ಅವ್ರಕ್ಕಿಂತ ಸಣ್ಣವರು. ಪ್ರೊಫೆಸರ್ನ ಗಜಮ್ ನಿಂದಿಸ್ತಿದ್ದ ನಾವು, ಅಡ್ಡ ಪ್ರಶ್ನೆ ಹಾಕಿದ್ದಾರೆ. ಹಂಗ ಸಂಸ್ಕಾರ ಅವರಲ್ಲಿ ಇತ್ತು. ಅದು ರಕ್ತ ತಪೋ ರಕ್ತ, ಏನೋ ಅವನು ಪ್ರಾರಬ್ಧ. ಇಂಗ್ಲೀಷಿನ ಹವ್ಯಾಸ ಇತ್ತು, ಅಲ್ಲಿ ಜನ್ಮ ತಾಳೆ ನೋಡು. ಹಂಗೆ ಅಡ್ಡಾಡ್ಕೊಂತ ಹೋದಾಗ ಹಿಂಗೆ ಮಾತಾಡ್ತಿದ್ರದ್ದು. ಮಾತಾಡುವೊಮ್ಮೆ ಬರ್ತಿತ್ತಲ್ಲ. ಯಾರನ್ನೂ ದಾದ ಮಾಡ್ತಿದ್ದಿಲ್ಲ. ಅವ್ರ ಸಂಬಂಧ ಅವನು ಹೊರಗಿನ ವ್ಯವಹಾರಕ್ಕಿಂತ ಇದನ್ನ ಜನರಿಗೆಲ್ಲ ವಿಪರೀತ ಇದು ಅನಿಸ್ತದೆ ಅಂತ ಬೇಡಿ ಹಾಕಿದ್ರು ಅವನು. ಆದ್ರೂ ನಿಮ್ಮ ಅಪ್ಪಗೆ ಹಾಕಕ್ಕಾಗೋದಿಲ್ಲ ನನಗೆ ಬೇಡಿ ಅಂದ್ರೆ ಅಂತ. ನನಗೆ ಹಾಕ್ತೀವಿ, ಶರೀರಕ್ಕೆ ಹಾಕ್ಬೋದು, ನನಗೇನು ಬೇಡಿ ಹಾಕ್ತೀನಿ ಅಂತ ಅಜ್ಜಾರಿಗೆ ಅಂತಿದ್ರು ಅಂತ. ನಿಮ್ಮ ಧಾರವಾಡ ವಿದ್ಯಾದ ಕೇಂದ್ರ ಅಂತೀರಿ, ಅಲ್ಲಿ ಸುಖಿಗಳಾದವ್ರು ಎಷ್ಟು ಜನ ಸಿಗ್ತಾರ? ಔಷಧಕರ ಸಿಗ್ತಾರನ ಇಲ್ಲಿ ಒಬ್ಬರ? ವಿದ್ಯಾಕಾಶಿ ಅಂತೀರಿ ಧಾರವಾಡ, ಒಬ್ಬರ ಸಿಗ್ತಾರನ ಇಲ್ಲಿ? ಆತ್ಮ ಸ್ವರೂಪ ಹೆಂಗದ ಹಂಗ ಈ ಶರೀರ ಸ್ವರೂಪ ಬ್ಯಾನಿದೆ. ಇದ್ರಾಗ ಸುಖ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಇದು ಹುಟ್ಟಬೇಕಾದ್ರೆ ಬ್ಯಾನಿ ತಿಂದ ಹಡ್ದಾರಿ. ಕಡಿತನಕ ಬ್ಯಾನಿ ಇರುವುದನ್ನ ಇದು ಶರೀರದಾಗ ಒಂದಿಲ್ಲ ಒಂದು ಬ್ಯಾನಿ ಇರುವುದನ್ನ, ಬ್ಯಾನಿ ತೋಟ ಅಂದಾಗ ಈ ಬ್ಯಾನಿ ಒಳಗೆ ನಮ್ಗೆ ಕೆಲಸ ಮಾಡ್ಕೋಬೇಕು ನೋಡ್ರಿ. ಶರೀರದಾನ ಬ್ಯಾನಿ ಕಳೆಯಕ್ ಆಗುವುದನ್ನಿಲ್ಲ. ಶರೀರ ಸಂಬಂಧ ತಪ್ಪಿದಾಗ ಇದರ ಬ್ಯಾನಿ ಹೋಗುದು. ಈ ಶರೀರವನ್ನು ಇಟ್ಕೊಂಡು ಆರೋಗ್ಯವಾಗಿ ಇಟ್ಕೋಕ್ ಆಗುದಿಲ್ಲ. ಇದನ್ನ ಬ್ಯಾನಿ ಇಲ್ದ ಇರಾಕೈತಿ. ಒಂದಿಲ್ಲ ಒಂದು ಬ್ಯಾನಿ ಇರುವುದನ್ನ ಈ ಶರೀರದಾಗ. ಅದಕ್ಕಾಗಿ ಮತ್ತೆ ಔಷಧ ಹಾಕಬೇಕಾಕೈತಿ.
ಆಹಾರ ತಿಂತೀವಲ್ಲ, ಆಹಾರ, ಅನ್ನ, ನೀರು ಏನು ಕುಡಿ, ಅದು ಆ ಔಷಧನಲ್ಲ. ಮತ್ತೆ ಅದನ್ನು ತಿಂದಾಗ ಬ್ಯಾನಿ, ಹಸಿವು ತಸಿಗಳ ಬ್ಯಾನಿ ಐತಿಲ್ಲ. ಒಂದು ಈಟ್ ಲೇಟ್ ಆದ ಕೂಲಿ ಹಂಗೆ ಚೊರ್ಗುಡಾಕತ್ವಿ ಹೊಟ್ಟಿ, ಏನಾರು ತಿಂದ ಬಿಡೋದು ಕಡಿಮೆ ಹಸುವಾಗತ್ತೆ. ಆ ಬ್ಯಾನಿ ಕಾಡ್ತೈತಿ. ಹಸಿವು ತಸಿಗಳ ಇದು ಬ್ಯಾನಿ ಇದ್ದದ್ದನ ಅದು. ಅದು ತಿನ್ಬೋಬೇಕಲ್ಲ, ಏನು ತಿಂದ್ರೆ ಏನಾಕೈತಿ ಅನ್ನೋ ಪರಿಣಾಮ ಅದು ಗೊತ್ತಿಲ್ಲ. ಬಟ್ ಹಸಿವಿಗೆಪ್ಪ ಏನಾರ ತಿಂದು ಬಿಟ್ಟಿರ್ತೀವಪ್ಪ, ನಾಲಿಗೆ ರುಚಿ ಸಂಬಂಧ ಇದು ತಿಂದು ಬಿಡ್ತೇವೆ. ಅದ್ರ ತಕ್ಕಂಗೆ ಮತ್ತೆ ಅವು ವರ್ತನಾ ಚಾಲು ಆಗಿಬಿಡ್ತಾವ. ಏನು ತಿಂತಾನ ಅಂತ ವೃತ್ತಿ ತಯಾರಕ್ಕವ, ಹಂಗೆ ಅನುಗುಣವಾಗಿ ಕರ್ಮಗಳು ಚಾರುವಾಗ್ತಾವ. ಅಂಥ ಕರ್ಮಗಳನ್ನು ನಾವು ಮಾಡ್ತಾನೆ. ಗುಣಕರ್ಮ ಎಂಥ ಗುಣ ನಿನ್ನಲ್ಲಿ ತಯಾರಕ್ಕವ ಅಂತ ತಕ್ಕಂಗೆ ಕರ್ಮಗಳಲ್ಲಿ ಅವ ಪ್ರವೃತ್ತಿ ಯಾಕನ. ಅನ್ನದಿಂದ ಗುಣಗಳ ತಯಾರಕ್ಕವು. ಎಂಥ ಅನ್ನ ಉಂತಿ ಅಂಥ ಗುಣ ನಿನ್ನಲ್ಲಿ ಜಾಗೃತ ಅಕ್ಕನು. ಅದಕ್ಕೆ ಅನುಗುಣವಾಗಿ ಕರ್ಮಗಳು ಜರಿತಾವ. ಆ ಕರ್ಮವನ್ನು ಮಾಡಿ ತಕ್ಕಂಗೆ ಜನ್ಮಗಳು ಬರ್ತಾವ. ಏನು ಅದಕ್ಕೆ ಗುಣಕರ್ಮ ವಿಭಾಗಶಃ ಅಂದ. ಅದಕ್ಕೆ ತಿನ್ಭವ ಬೇಕಪ್ಪ ಅಂತಿದ್ರು ನಾವು. ತಿನ್ಭವ ಇಲ್ಲದ ಅನುಭವ ಸಾಧ್ಯನೇ ಇಲ್ಲ. ಅದಕ್ಕೆ ಎಂಥ ಅನ್ನ ಉಣ್ಣುತ್ತಿ ಎಂಥ ಮನಸ್ಸು ತಯಾರಕೈತಿ, ಅದು ಮನಸ್ಸು ಏನು ಮಾಡ್ತೈತಿ ಅಂತ ಕಾರ್ಬಾರ ಅಂತ ಕರ್ಮಗಳನ್ನು ಮಾಡ್ತೈತಿ. ಅಂತ ಜನ್ಮ ನೀನು ಕಾದು ಕೂತಾವ ನೋಡಿ. ಏನ್ ರಜೋಗುಣದಿಂದ ತಮೋ ಗುಣದಿಂದ ಉಂಟಾದಂಥ ಕರ್ಮಗಳು ನಿನ್ನನ್ನು ಹುಟ್ಟು ಸಾವುಗಳಿಗೆ ಒಳಗೆ ಮಾಡ್ತಾವು. ಅವು ಹುಟ್ಟಾಕಿಸ್ತಾವ. ನೀವು ಸತ್ತು ಪ್ರಧಾನ ಆದಾಗ ನಿನ್ನನ್ನು ಬಿಡುಗಡೆ ಆಗ್ಲಿಕ್ಕೆ ದಾರಿ ತೋರಿಸ್ತದೆ. ಸತ್ತು ಪ್ರಧಾನವಾದ ಗುಣ ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ. ಯಾವಾಗ ಸತ್ವ ಪ್ರಧಾನ ಗುಣ ಜಾಗೃತ ಆಕೈತಿ ಅವಾಗ ನಿನಗಿದ ದಾರಿ ಸಿಗ್ತೈತಿ. ಮುಕ್ತಿ ಹೊಂದಬೇಕು ಅನ್ನೋ ದಾರಿ ನಿನಗೆ ಸಿಗ್ತೈತಿ. ಇದು ತಿಳಿಬೇಕಾದ್ರೂ ಸತ್ವ ಪ್ರಧಾನ ಆದಾಗ ಇದು ಶಾಸ್ತ್ರ ತಿಳಿತೈತಿ. ಇವತ್ತು ಶಾಸ್ತ್ರ ನನಗೆ ತಿಳಿಲಿಲ್ಲ ಅಂದ್ರೆ ಅದು ತಮ ಪ್ರಧಾನ ಆಗೈತಿ, ಅದು ರಜೋ ಪ್ರಧಾನ ಆಗೈತಿ. ಅಂತ ಅನ್ನ ತಿಂದು ಅದಕ್ಕೆ ಅದು ನಿದ್ದೆ ಮಬ್ಬನ್ಯಾಗ ಇದ್ದೀನಿ, ಇಲ್ಲ ರಜೋಗುಣದ ಮುದ್ದೆ ಚಂಚಲಾಗ್ತಿಲ್ವ. ಇವತ್ತು ನನಗಿದು ಪಕ್ಕಾ ತಿಳಿತಿ ಅಂತಂದ್ರೆ ನಿನಗಲ್ಲಿ ಸತ್ವ ಪ್ರಧಾನ ಆಗೈತಿ ಅಂತ ಅದ್ರ ಪರಿಣಾಮ ಆಗೈತಿ ಇರ್ತೈತೆ. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಭ್ಯಾಸ ಮಾಡೋಂಗ ಅದು ಆಹಾರ ಅದ್ರ ಬಗ್ಗೆ ವಿಚಾರ ಬೇಕು. ಅವ್ನು ಮೊದಲು ಎಂಥ ಅನ್ನ ಉಣಬೇಕು, ಅದನ್ನು ತಿನ್ಬೇಕು ತಿನ್ನಬಾರ್ದು ಅನ್ನೋದು ಬೇಕು ಬೇಡ. ಅದಕ್ಕೆ ಅಭ್ಯಾಸ ದಶೆ ಒಳಗೆ ಅದು ಬೇಕು. ಅಭ್ಯಾಸ ಸಾಧಕನಿಗೆ ನಿರಂತರ ಇದು ವಿಷಯದ ವ್ಯಾಮೋಹವನ್ನು ನಾಶ ಮಾಡಿಕೊಳ್ಳುವ ಪ್ರಯತ್ನ ಮಾಡೋನು ಅವು ಮನುಷ್ಯ ಅಂತಾರೆ. ಮಹಾಮೋಹ ಗ್ರಾಸೈಕ ತತ್ಪರ. ವಿಷಯದ ವ್ಯಾಮೋಹವನ್ನು ನಿರಂತರ ಇದನ್ನು ನಾಶ ಮಾಡ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಅವಾಗ ಮನುಷ್ಯ ಅಂತಾರೆ. ಇದು ಬಾಳೆ ಸುಳ್ಳು ಅನ್ನೋದು ಖಾತ್ರಿ ಆಗ್ಬೇಕಲ್ಲ. ಸುಳ್ಳು ಅನ್ನೋದು ಖಾತ್ರಿ ಆಗುಮಟ ಇದರ ಚಿಂತೆ ಹೋಗುದಿಲ್ಲ ನಮ್ಗೆ. ಇದು ಕನಸಿನಂತೆ ಇದು ಸುಳ್ಳು ಅನ್ನೋದು ಖಾತ್ರಿ ಆಗ್ಬೇಕಾದ್ರೆ, ಕನಸು ಸುಳ್ಳು ಅನ್ನೋದು ಖಾತ್ರಿ ಆಗ್ಬೇಕಾದ್ರೆ ಎಚ್ಚರ ಆದಾಗ ಬರ್ತೈತಿಲ್ಲ, ಅವಾಗ ಖಾತ್ರಿ ಆಗುದು. ಇಲ್ಲ ಕನಸಿನಾಗಿದ್ದಾಗ ಕನಸು ಕರೇನ ಅಂತ ಅನಿಸ್ತದೆ. ಸ್ವರೂಪದ ಇದು ನಮಗೆ ವ್ಯಾವಹಾರಿಕ ಎಚ್ಚರಿಕೆ ಇದು ಕನಸು ಆಗ್ಬೇಕಾದ್ರೆ ಸ್ವರೂಪ ಜಾಗೃತಿಯನ್ನು ಮಾಡಿಕೊಂಡಾಗ ಇದು ಕನಸಾಗ್ತದೆ. ಅದಕ್ಕೆ ಮೊದಲ ಎಚ್ಚರ ಆಗು. ಜಾಗೃತ ಉತ್ತಿಷ್ಠಿತ ಪ್ರಾಪ್ಯವರ ನಿಬೋಧತ ಅಂತ ಉಪನಿಷತ್ತುಗಳೆಲ್ಲ ನಮಗೆ ಎಚ್ಚರ ಆಗ್ರಿ, ನಿಮ್ಮ ಸ್ವರೂಪ ಜಾಗೃತಿಯನ್ನು ಮಾಡ್ಕೋರಿ, ಅವಾಗ ಇದೆಲ್ಲ ನಿನಗೆ ಚಿಂತೆ ಕಡಿತೈತಿ ಅಂತ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಂತೀವೋ, ಚಿಂತೆಯಾಗಿ ಒದ್ದಾಡ್ಬೇಕಂತೀವೋ. ಇದ ಕರೆ ಅಂತ ತಿಳ್ಕೊಂಡ, ಇದ ಸುಖರೂಪ, ಇದ ಕರೆ ಅಂತ ತಿಳ್ಕೊಂಡ ನಿನ್ನಲ್ಲಿ ವಿವೇಕ ಜಾಗೃತಿ ಎಲ್ಲಿ ತನಕ ಆಗುದಿಲ್ಲ ಅಲ್ಲಿ ತನಕ ಇದು ಕರೆನ ಇದ ಸುಖರೂಪ ಅಂತ ಅನಿಸ್ತದೆ. ಈ ವಿವೇಕವಂತರ ಸಂಘ ಮಾಡಿ ವಿವೇಕವನ್ನು ಜಾಗೃತ ಮಾಡ್ಕೊಂಡೆ ಅಂದ್ರೆ ಇದೆಲ್ಲ ಸುಳ್ಳೈತೆ ಅನ್ನೋದು ನಿನಗೂ ಹೊಳಿತೈತಿ. ಅದಕ್ಕಾಗಿ ಪ್ರಯತ್ನ ಮಾಡು, ಎಚ್ಚರ ಆಗು, ಮತ್ತು ಅಜ್ಞಾನದೊಳಗೆ ಬೀಳಬೇಡ ಅಂತ. ಇಹಲೋಕ ಮತ್ತು ಪರಲೋಕದ ಆನಂದವು ನನ್ನ ಸ್ವರೂಪದ ಆನಂದಕ್ಕೆ ಸರಿಯಾಗಲಾರದು. ಆದ್ದರಿಂದ ನಾನು ಧನ್ಯನು. ದುಃಖದಿಂದ ತುಂಬಿದ ಈ ಸಂಸಾರವನ್ನು ಈಗ ನಾನು ಕಾಣೆನು, ಆದ್ದರಿಂದ ನಾನು ಧನ್ಯನು ಅಂತ ಉದ್ಗಾರ ತೆಗೆದ. ಇದರ ನೆನಪೆಲ್ಲ ಹೋತಪ್ಪ ನನಗೆ, ಆರಾಮಿನ ಭಾವದಾಗ ಉಳಿದೀನಿ ನಾನು. ಯಾವ ಲೋಕದ ನೆನಪನ್ನು ಉಳಿಲಿಲ್ಲ ನಾನು. ಎಲ್ಲ ವಾಸನೆಗಳು ನಾಶ ಆಗಿ ಪೂರ್ಣ ಆನಂದದ ಸ್ಥಿತಿಯನ್ನು ನಾವು ಹೊಂದಿದ್ದೆ ಅಂತ ಉದ್ಗಾರ ತೆಗೆದ. ಅಂಥ ಒಂದು ಬೇಕಲ್ಲ ನಮ್ಗೆ ಆ ಸ್ಥಿತಿ ಹೊಂದೋದು.
ಪ್ರಯತ್ನ ನಿರಂತರ ಜನ್ಮ ಜನ್ಮಾಂತರ ಪ್ರಯತ್ನ ಬೇಕು ಅಂತ ಒಂದು ಮಾರ್ಗದರ್ಶನನೂ ಬೇಕು ಹೊಂದಬೇಕನ್ನುವಂಥ ಉತ್ಕಟ ಇಚ್ಛಾನೂ ಬೇಕು. ಅಂದ್ರೆ ಇದು ಕೆಲಸ ಆಕೈತಿ. ಅಂತ ಸರಿಯಾದ ಗುರುವಿನ ಮಾರ್ಗದರ್ಶನ ಬೇಕಲ್ಲ. ಗುರುವೇ ನಿನ್ನಯ ಕರುಣದವು ಎನ್ನ ತತ್ವದ ಇರುವನು ಅರಿದು ನಿತ್ಯ ಸುಖಿಯಾದೆ ಅಂತ. ಏನ ಮಾಡಿ ತೀರಿಸಲಿ ನಿನ್ನ ಋಣ ಅಂತ. ಗುರುವಿನ ಋಣ ಹೆಂಗೆ ಮುಟ್ಟಿಸೋದಪ್ಪ ಇಂಥ ಒಂದು ನನಗೆ ಕರುಣಿಸಿದ ಜ್ಞಾನವನ್ನ ಅಂತ. ನಿನ್ನಂತೆ ಇನ್ನುಳಿದ ಜೀವಿಗಳಿಗೆ ಅದನ್ನು ತಿಳಿಸ್ಕೊಡು. ನಿಂದು ಅಷ್ಟೇ ಅಲ್ಲ, ಇನ್ನುಳಿದ ಜೀವಿಗಳಿಗೆ ಅದನ್ನ ಮಾರ್ಗದರ್ಶನ ಮಾಡು. ಅವಾಗ ಗುರುವಿನ ಋಣ ತೀರ್ತೈತಿ. ನಿನಗೂ ಲಾಭ ಆಗ್ಬೇಕು, ಇನ್ನೊಬ್ಬರಿಗೆ ಲಾಭ. ಅದನ್ನು ಮಾರ್ಗದರ್ಶನ ಮಾಡು, ಅವ್ರನ್ನ ಎಚ್ಚರಗೊಳಿಸು. ಅದಕ್ಕಾಗಿ ನೀನು ಮತ್ತೆ ಅದಕ್ಕೆ ಪ್ರಯತ್ನ ಮಾಡಬೇಕು. ಗುರುವಿನ ಋಣ ತೀರಿಸ್ಬೇಕಾತಂದ್ರೆ ಅಂದಾಗ ನೀನು ಮುಕ್ತ ಆಗ್ತಿ ಅಂತ. ಅದಕ್ಕೆ ಋಣ ಪರಿಹಾರಕ್ಕಾಗಿ ತಕ್ಕಂತ ಏನ್ ಬೇಕಾದ್ ಮಾಡಿದ್ರು ಜಗತ್ತಿನಾಗ ಏನ್ ಕೊಟ್ಟರು ಮುಡಿದ್ರು ಗುರುವಿನ ಋಣ. ನೀನು ಆ ಸ್ಥಿತಿ ಪಡೆದ ಇನ್ನುಳಿದವರಿಗೆ ಅದರ ಮಾರ್ಗದರ್ಶನ ಅದರ ಸರಿಯಾದ ಮಾರ್ಗದರ್ಶನ ನೀವು ಮಾಡಿದಾಗ ಗುರುವಿನ ಋಣ ತೀರ್ತೈತಿ. ನಮ್ಮ ಋಣ ಯಾವಾಗ ತೀರ್ಸವ್ರು ನೀವು ಅಂತಿದ್ರು. ನಮ್ಮ ಋಣ ತೀರ್ಸಕ್ ಗಟ್ಟಿಯಾಗ ನೀವು ಏನ್ ಕೊಟ್ಟರು ಜಗತ್ತಿನಿಂದ ನಮ್ಮ ಋಣ ತೀರುದಿಲ್ಲ ಅಂತ. ಅರಿಬಿ ಅಂಚರಿ ಕೊಟ್ನೆ, ರೊಕ್ಕ ರೂಪಾಯಿ ಕೊಟ್ನೆ, ಹಾಲು ಹೈಣ ಕೊಟ್ನೆ, ಯಾಕ್ರಿ ಬೆಣ್ಣಿ ತಂದು ಕೊಟ್ನೆ, ಏನಾರ ತಂದು ಕೊಡೋದು ಆದ್ರಿ ಅದು ಋಣ ಮುಟ್ಟುದಿಲ್ಲ. ಅದು ನೀನು ಆ ಸ್ಥಿತಿ ಪಡಿಬೇಕು, ಸಮಾಧಿ ಸ್ಥಿತಿಯನ್ನು ಪಡಿ. ಇನ್ನುಳಿದವರಿಗೆ ಅದರಂತೆ ನಿನ್ನ ಸಂಪರ್ಕದಾಗಿದ್ದ ಎಲ್ಲಾ ಜೀವಿಗಳಿಗೆ ಮಾರ್ಗದರ್ಶನ ಮಾಡು. ಅಂದಾಗ ಗುರುವಿನ ಋಣ ತೀರ್ಥ. ಅದನ್ನ ನಮ್ಮ ಋಣ ತೀರ್ಸಕ್ ಗಟ್ಟಿಯಾಗಿ ನೀವು ಇಲ್ಲ ನಮ್ಮ ಋಣದಾಗ ಹುಟ್ಟಿರಿ ನೀವು ಅಂದಾಗ ನೀವು ಮುಕ್ತರಾಗ್ತೀರಿ. ಬಿಡು.